ಈಗ ಈ ಪ್ರಪಂಚ ಶಾಂತಿಯುತವಾಗಿದೆ. ಇದಕ್ಕೆ ಕಾರಣ ತನ್ನದಲ್ಲದ ಜಗತ್ತನ್ನು ಕಾಪಾಡಲು ತನ್ನ ಜಗತ್ತನ್ನು ಹಾಗೂ ಸಮಯವನ್ನೇ ಬಿಟ್ಟು ಬಂದ ಕ್ಯಾಪ್ಟನ್ ಪೆಗ್ಗಿ ಕಾರ್ಟರ್ ಅವರು. ಅಂದು ಕ್ಯಾಪ್ಟನ್ ಪೆಗ್ಗಿ ಕಾರ್ಟರ್ ಅವರು 2ನೇ ವಿಶ್ವಯುದ್ಧದ ಸೂಪರ್ ಸೋಲ್ಜರ್. ತಮ್ಮ ಜಗತ್ತನ್ನು ಕಾಪಾಡಲು ಭವಿಷ್ಯಕ್ಕೆ ಬಂದು ತಮ್ಮ ಜಗತ್ತನ್ನೇ ಕಾಪಾಡಿದರು. ಆದರೆ ಅವರ ಜೀವನದ ಆ ಅಮೂಲ್ಯ ಪ್ರೀತಿಯನ್ನು ಭೂತಕಾಲದಲ್ಲೇ ಬಿಟ್ಟು ಬಂದಿದ್ದರು. ಇಂಥ ತ್ಯಾಗಗಳೇ, ಇಂಥ ನಿರ್ಧಾರಗಳೇ ಅವರನ್ನು ಸರ್ವ ಸಮಯದ ನಾಯಕಿಯನ್ನಾಗಿ ಮಾಡಿತು. ಆದರೆ ಎಂದೋ ಒಮ್ಮೆ ಭವಿಷ್ಯದಲ್ಲಿ ಕಳೆದು ಹೋಗಿದ್ದ ಕ್ಯಾಪ್ಟನ್ ಕಾರ್ಟರ್ ಅವರು ಇಂದು ಭೂತಕಾಲದಲ್ಲಿ ಬಂದಿಯಾಗಿದ್ದಾರೆ. ಇಂದು ಅವರ ವಾಸ್ತವ್ಯದಿಂದ 400 ವರ್ಷಗಳ ಕಾಲ ಹಿಂದೆ ಇರುವಂತಹ ಪೆಗ್ಗಿ ಕಾರ್ಟರ್ ಅವರು ಒಬ್ಬಂಟಿಯಾಗಿಲ್ಲ. ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ ಸ್ಟ್ರೇಂಜ್. ಈ ವಾಸ್ತವ್ಯದಲ್ಲೇ ಶಾಶ್ವತವಾಗಿ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ಕೊಂಡಿದ್ದೆ. ಇಲ್ಲೇ ಈ ಇಬ್ಬರು ಯೋಧರ ಸ್ನೇಹ ಯುದ್ಧದಲ್ಲಿ ಮಾತ್ರವಲ್ಲದೆ ಅರ್ಥ ಮಾಡಿಕೊಳ್ಳುವಲ್ಲೂ ಕೂಡ ತುಂಬಾ ಆನಂದದಿಂದ ಬಂಧವಾಗಿತ್ತು. ಕ್ಯಾಪ್ಟನ್ ಕಾರ್ಟರ್ ಅವರಂತೆ ಡಾಕ್ಟರ್ ಸ್ಟೀಫನ್ ಸ್ಟ್ರೇಂಜ್ ಅವರು ಕೂಡ ತುಂಬ ವಿಭಿನ್ನವಾದ ಕಠಿಣ ಹಾದಿಯನ್ನು ಹಾದಿ ಬಂದವರು. ತಮ್ಮ ಪ್ರೀತಿಯಾದಂಥ ಕ್ರಿಸ್ಟಿನ್ ಪಾಮರ್ ಅವರನ್ನು ಕಾಪಾಡಲು ಅವರ ಆತ್ಮ, ವಿವೇಕ, ಪ್ರಪಂಚವನ್ನೇ ಸರ್ವನಾಶ ಮಾಡಿಕೊಂಡು ಬಿಟ್ಟರು. ಅಂದು ಅವರಿಗೆ ಅವರ ತಪ್ಪಿನ ಅರಿವಾಗಿ ಮಲ್ಟಿವರ್ಸ್ ಅನ್ನು ಕಾಪಾಡುವಲ್ಲಿ ಮುಖ್ಯ ಆಯುಧವಾಗಿ ನಿಂತವರು ನಮ್ಮ ಸರ್ವಶಕ್ತ ಡಾಕ್ಟರ್ ಸ್ಟೀಫನ್ ಸ್ಟ್ರೇಂಜ್. ಇಂದು ಈ ಇಬ್ಬರು ಯೋಧರು ಒಂದಾಗಿ ಎಂದು ಯಾರೂ ಕೂಡ ಎದುರಿಸಲಾಗದಂತಹ ಮಲ್ಟಿವರ್ಸ್ನ ಒಂದು ಹೊಸ ಥ್ರೆಟ್ ಅನ್ನು ಎದುರಿಸಲಿದ್ದಾರೆ. ಈಗ ನಮ್ಮ ವಾಚರ್ ಅವರು ನಮ್ಗೆ ಏನ್ ಹೇಳಕೊಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಮತ್ತೆ ಪೆಗ್ಗಿ ಕಾರ್ಟರ್ ಅವರ ಸ್ನೇಹ ಬರೀ ಯುದ್ಧದಲ್ಲಿ ಮಾತ್ರವಲ್ಲ, ಅರ್ಥ ಮಾಡಿಕೊಳ್ಳುವಲ್ಲೂ ಕೂಡ ಅವರಿಬ್ಬರ ಸ್ನೇಹ ಹೇಗೆ ಬಂಧವಾಗಿದೆ ಅನ್ನೋದನ್ನ ನಮ್ಮ ವಾಚರ್ ಅವರು ನಮ್ಗೆ ತಿಳಿಸ್ಕೊಟ್ರು. ಸೊ ಹಾಯ್ ಎಲ್ಲರೂ, ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನ್ ನಿಮ್ಗೆ ವಾಟ್ ಇಫ್ ಸೀಸನ್ 2 ಎಪಿಸೋಡ್ 9 ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ವಾಟ್ ಇಫ್ ಸೀಸನ್ 2 ಎಪಿಸೋಡ್ 9 ಕಡೆ ಹೋಗೋಣ. ಈ ಎಪಿಸೋಡ್ 9 ನ ಟೈಟಲ್ ಏನಪ್ಪಾ ಅಂತ ಕೇಳಿದ್ರೆ, ವಾಟ್ ಇಫ್ ಸುಪ್ರೀಂ ಸ್ಟ್ರೇಂಜ್ ಇಂಟರ್ವೀನ್ಡ್. ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಇಲ್ಲಿ ಮಧ್ಯವಸ್ಥಿಕೆ ವಹಿಸಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದೇ ಈ ಎಪಿಸೋಡ್ ನ ಉದ್ದೇಶ. ನಿಜ ಹೇಳ್ತಾ ಇದ್ದೀನಿ, ಈ ಎಪಿಸೋಡ್ ಎಷ್ಟು ಆಸಮ್ ಆಗಿತ್ತು ಅಂತಂದ್ರೆ ಸೀಕ್ರೆಟ್ ವಾರ್ಸ್ ನ ಟೀಸ್ ಮಾಡಿದೆ. ಈ ಎಪಿಸೋಡ್ ನಿಮ್ಗೆ ಮುಂದೆ ಬರುವಂತ ಫ್ಯೂಚರ್ ಮಾರ್ವೆಲ್ ಪ್ರಾಜೆಕ್ಟ್ ಗಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಕೆಲವು ಕ್ಯಾರೆಕ್ಟರ್ ಗಳಿದಾವೆಲ್ಲ ಅವನ್ನ ಮುಂದೆ ಕ್ಯಾರಿ ಮಾಡ್ತಾರೆ. ಸೊ ಆ ಕ್ಯಾರೆಕ್ಟರ್ ಗಳಿಗೋಸ್ಕರನಾದ್ರೂ ನಾವು ಈ ಎಪಿಸೋಡ್ ನ ತಿಳ್ಕೊಳ್ಳೇಬೇಕು. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ನಮ್ಮ ವಾಚರ್ ಅವ್ರ ಮೂಲಕ ಈ ಅದ್ಭುತವಾದಂತ ಎಪಿಸೋಡ್ ಕಡೆ ಹೋಗೋಣ. ಸಮಯ, ಅಂತರಿಕ್ಷ, ವಾಸ್ತವ್ಯ, ಇದು ನಮ್ಮ ರೇಖೆಯ ಮಾರ್ಗಗಳಿಗಿಂತ ದೊಡ್ಡದು. ಇದು ಕೊನೆಯೇ ಇರದ ಸಾಧ್ಯತೆಗಳ ಒಂದು ಕನ್ನಡಿ. ಒಂದೇ ಒಂದು ಆಯ್ಕೆ ಕವಲೊಡೆದು ಅನಂತ ವಾಸ್ತವ್ಯವನ್ನೇ ಬದಲಾಯಿಸಬಹುದು. ನಮಗೆ ತಿಳಿದಿರುವ ಒಂದು ವಾಸ್ತವ್ಯದಿಂದ ಮತ್ತೊಂದು ಪ್ರಪಂಚವನ್ನು ರಚಿಸುವುದು. ನಾನು ವೀಕ್ಷಕ, ನಾನು ನಿಮ್ಮ ಗಾಯ್. ಈ ವಿಶಾಲವಾದ ಹೊಸ ವಾಸ್ತವ್ಯಗಳ ಮೂಲಕ ನನ್ನನ್ನು ಅನುಸರಿಸಿ ಮತ್ತು ಪ್ರಶ್ನೆಯನ್ನು ಆಲೋಚಿಸಿ. ಸ್ಯಾಂಟಮ್ ಇನ್ಫಿನೈಟಮ್ಗೆ ನಿಮಗೆ ಸುಸ್ವಾಗತ ಅಂತ ಹೇಳಿ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ನಮ್ಮ ಪೆಗ್ಗಿ ಕಾರ್ಟರ್ ಅವ್ರನ್ನ ಸ್ಯಾಂಟಮ್ ಇನ್ಫಿನೈಟಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇದನ್ನ ಕ್ಲೀನೇ ಮಾಡೋದಿಲ್ವಾ ಸ್ಟ್ರೇಂಜ್? ತುಂಬಾ ಧೂಳು ಹಿಡಿದಿದೆ. ಆದ್ರೂ ನೋಡೋದಕ್ಕೆ ಅಷ್ಟೊಂದು ಕೆಡ್ತಾಗಿಲ್ಲ ಅಲ್ವಾ ಸ್ಟ್ರೇಂಜ್? ನೀವಿಲ್ಲಿ ಒಬ್ಬಂಟಿಯಾಗಿದ್ದೀರಾ? ಹಾಗೇನಿಲ್ಲ, ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೆ. 1 ನಿಮಿಷ ತಡೀರಿ, ನಿಮ್ಗೇನೋ ತೋರಿಸ್ತೇನೆ. ಇನ್ಫಿನಿಟಿ, ಅಲ್ಟ್ರಾನ್ ಇವ್ರ ಬಗ್ಗೆ ನಿಮಗೆ ಗೊತ್ತಿದೆ ಅನ್ಕೋತೀನಿ. ಹಾಗೆ ಥಾನೋಸ್, ಲೋಕಿ ಇವರೆಲ್ಲ ತುಂಬಾ ಪವರ್ಫುಲ್ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಅವರು ಅವ್ರದೇ ಪ್ರಪಂಚನ ನಾಶ ಮಾಡೋದಕ್ಕೆ ನಿಂತ್ಕೊಂಡಾಗ ನಾನು ಅವ್ರನ್ನ ತಡಿಲೇಬೇಕಲ್ವಾ? ನೀವ್ ಯೂನಿವರ್ಸ್ ಕಿಲ್ಲರ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ರಾ? ಮಾಡ್ಲೇಬೇಕಲ್ಲ. ನಿಮ್ಗೆ ಗೊತ್ತಿದೆ, ವಾಚರ್ ಅವರು ನೋಡೋದ್ ಬಿಟ್ರೆ ಬೇರೆ ಏನು ಮಾಡೋದಿಲ್ಲ ಅಂತ. ಗುರು, ಈಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಸ್ಯಾಂಟಮ್ ಇನ್ಫಿನೈಟಮ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ. ಒಂದು ಬ್ರಹ್ಮಾಂಡಕ್ಕೆ ಹೈಯೆಸ್ಟ್ ಥ್ರೆಟ್ ಆಗಿರುವಂತಹ ಅಥವಾ ಆ ಬ್ರಹ್ಮಾಂಡನೇ ನಾಶ ಮಾಡೋದಕ್ಕೆ ಮುಂದಾಗಿರುವಂತಹ ಸೂಪರ್ ಹೀರೋಗಳಿರ್ಬೋದು, ಸೂಪರ್ ವಿಲನ್ ಗಳಿರ್ಬೋದು, ಅವರನ್ನೆಲ್ಲ ಹಿಡ್ಕೊಂಡ್ಬಂದು ಈ ಸ್ಯಾಂಟಮ್ ಇನ್ಫಿನೈಟಮ್ ಅಲ್ಲಿ ಬಂಧಿಸಿದ್ದಾರೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು. ನೀವು ನಿಜವಾಗ್ಲೂ ಈ ಮಲ್ಟಿವರ್ಸ್ ಅನ್ನ ಕಾಪಾಡ್ತಾ ಇದ್ದೀರಾ ಸ್ಟ್ರೇಂಜ್? ನಿಮ್ಗಾದ್ರೂ ಅರ್ಥ ಆಯ್ತಲ್ಲ. ಆದ್ರೆ ನೋಡಿ, ನನಗೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಸ್ಟ್ರೇಂಜ್, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಈಗ ಮನೆಗೆ ಹೋಗ್ಬೇಕಷ್ಟೇ.
ಹಾ ನೀವೇನ್ ತಲೆ ಕೆಡಿಸ್ಕೊಬಿಡಿ, ನಾನು ನಿಮ್ಮನ್ನ ಕಳ್ಸ್ಕೊಡ್ತೀನಿ. ಆದ್ರೆ ಇದಾದ್ರೆ ಅದು ಹೇಗೆ ಹೇಳ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಲ್ಲ. ದಯವಿಟ್ಟು ಇದರಲ್ಲಿ ಯಾರಾದ್ರೂ ಬ್ರೇಕ್ ಸ್ಕಿಪ್ ಆಗಿದಾರಾ? ಹೌದು, ನಿಮ್ಗೆ ಗೊತ್ತಾಯ್ತಿದ್ದು? ತುಂಬಾ ಶಕ್ತಿಶಾಲಿ, ತುಂಬಾ ಡೇಂಜರಸ್ ಆಗಿರುವಂತ ಯಾವುದೇ ಪ್ರಾಣಿ ಪಕ್ಷಿಗಳು ಏನನ್ನೇನ ಹಿಡಿದೊಟ್ಕೊಂಡ್ರು ಅವು ನಮ್ಮಿಂದ ತಪ್ಪಿಸ್ಕೊತಾವೆ ಸ್ಟ್ರೇಂಜ್. ಒಳ್ಳೆದಾಯ್ತು, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದೆ. ಹಾಗಾದ್ರೆ ಈ ಯೂನಿವರ್ಸ್ ನ ಕಾಪಾಡೋದಕ್ಕೆ ನಾನು ಹೆಲ್ಪ್ ಮಾಡಿ ನಾನು ನಮ್ಮನೆ ಕಳಿಸ್ಕೊಡ್ತೀನಿ ಅಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಒಂದು ಯೂನಿವರ್ಸ್ ನ ಕಾಪಾಡೋದಿಕ್ಕೆ ಒಬ್ಬ ಯೂನಿವರ್ಸ್ ಕಿಲ್ಲರ್ ಎಸ್ಕೇಪ್ ಆಗಿರೋದ್ರಿಂದ ಆ ಎಸ್ಕೇಪರ್ನ ಕಂಡುಹಿಡಿಯೋದಿಕ್ಕೆ, ಅವನ್ನ ಹುಡ್ಕೋದಿಕ್ಕೆ, ಅವನ್ನ ಇಳ್ಕೊಂಬಂದು ಈ ಸ್ಯಾಂಟಮ್ ಇನ್ಫಿನಿಟಮ್ ಅಲ್ಲಿ ಬಂಧಿಸೋದಿಕ್ಕೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರ ಸಹಾಯನ ಕೇಳ್ತಾ ಇದ್ದಾರೆ. ಆದ್ರೆ ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಇಲ್ಲ, ನನ್ನಿಂದಾಗಲ್ಲ. ಕ್ಷಮಿಸಿ, ಏನಂದ್ರಿ? ವಾಚರ್ ಅವರು ಇದ್ರ ಬಗ್ಗೆನೇ ಅಲ್ವಾ ನಮ್ಗೆ ಯಾವಾಗ್ಲೂ ಎಚ್ಚರಿಸ್ತಿದ್ದು, ಮಲ್ಟಿವರ್ಸ್ ನ ಘಟನೆಗಳಲ್ಲಿ ಮಧ್ಯವಸ್ಥೆಗೆ ವಹಿಸೋದು ತುಂಬಾ ದೊಡ್ಡ ತಪ್ಪು ಅಂತ. ಹೌ ಬೇಡಿ ಬ್ಯಾಗ್. ಆ ದಪ್ಪು ತಲೆ ಮಧುರವಾದ ಸ್ವರ, ನಿಮ್ಗೆ ಗೊತ್ತಿದೆ ಅವನು 5ನೇ ಆಯಾಮದ ಜೀವಿ ಅಂತ. ಕಂದಿದ್ ಮಾತ್ರಕ್ಕೆ ಅವ್ನು ಹೇಳೋದಲ್ಲ ಸರಿ ಅಂತ ನೀವ್ ಯಾಕೆ ಒಪ್ಕೋತೀರಾ? ಅವ್ನು ಹೇಳೋದಲ್ಲ ಸರಿ ಆಗಿದ್ರೆ ನೀವ್ ಯಾಕೆ 16,002ನೇ ಇಸ್ವಿಯ ಯೂನಿವರ್ಸ್ ಅನ್ನ ಕಾಪಾಡೋದಕ್ಕೆ ಹೋದ್ರಿ ಅಂತ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ನಮ್ಮ ಪೆಗ್ಗಿ ಕರ್ಟರ್ ಅವ್ರಿಗೆ ಕೇಳಿದಾಗ ಅವ್ರಿಗೆ ಮುಂದೆ ಏನು ಮಾತೇ ಬರೋದಿಲ್ಲ. ಆಗ ಅವರು ಆ ಕೆಲಸ ಮಾಡೋದಕ್ಕೆ ಒಪ್ಕೋತಾರೆ. ಆಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಅವ್ರ ಹತ್ರ ಇದ್ದಿದ್ದಂತ ಮ್ಯಾಜಿಕ್ ನ ಪವರ್ ಇಂದ ಆ ಡೈಮೆನ್ಷನಲ್ ಡೋರ್ಸ್ ನ ಓಪನ್ ಮಾಡ್ತಾರೆ. ಅದನ್ನ ನೋಡಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು, ಸ್ಟ್ರೇಂಜ್ ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ನಾನು ಹೇಗೆ ಅವ್ರನ್ನ ಹುಡ್ಕೋದು, ನಾನು ಹೇಗೆ ಅವ್ರನ್ನ ಹಿಡ್ಕೊಂಡ್ ಬರೋದು ಅಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ನ ಕೇಳಿದಾಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವ್ರು ಹೇಳ್ತಾರೆ, ನನ್ನ ನಂಬಿ ನಿಮ್ಗೆ ಗೊತ್ತಾಗುತ್ತೆ. ಆಗ ನಮ್ಮ ಪೆಗ್ಗಿ ಕರ್ಟರ್ ಅವರು ಆ ಡೈಮೆನ್ಷನಲ್ ಡೋರ್ ಇಂದ ಆ ಡೈಮೆನ್ಷನ್ ಗೆ ಎಂಟ್ರಿ ಕೊಡ್ತಾರೆ. ಅದು ಸೌತ್ ಡಕೋಟಾ. ಆ ಸಂಪೂರ್ಣ ಯೂನಿವರ್ಸ್ ಇಲ್ಲಿ ಸರ್ವನಾಶ ಆಗೋಗಿದೆ. ಅಲ್ಲಿ ಏನು ಕೂಡ ಉಳಿದಿಲ್ಲ, ಎಲ್ಲ ಸುಟ್ಟಿ ಕರಕಲಾಗಿದೆ. ಅವ್ರ ಹೆಜ್ಜೆ ಇಟ್ಟಲ್ಲೆಲ್ಲ ಅವರ ಕಾಲಿಗೆ ಬೂದಿ ಮೆತ್ಕೋತಾ ಇದೆ. ಅದರ ಜೊತೆ ಹಿಮಪಾತ ಬೇರೆ. ಆ ಹಿಮಪಾತದಲ್ಲೇ ನಮ್ಮ ಪೆಗ್ಗಿ ಕರ್ಟರ್ ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ಆಗ ಅವರೊಂದು ಸ್ಟ್ಯಾಚ್ಯೂ ನೋಡ್ತಾರೆ. ಆ ಸ್ಟ್ಯಾಚ್ಯೂ, ಆ ಸ್ಕಲ್ಪ್ಚರ್ ಬೇರೆ ಯಾರ್ದು ಅಲ್ಲ, ರೆಡ್ ಸ್ಕಲ್ದು. ಏನ್ ಹಾಗೈತಪ್ಪ ಆ ಯೂನಿವರ್ಸ್ಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಪೆಗ್ಗಿ ಕರ್ಟರ್ ಅವರಿಂದ ಕಡೆ ವಾಚರ್ ಪ್ರತ್ಯಕ್ಷವಾಗ್ತಾರೆ. ಆಗ ನಮ್ಮ ಪೆಗ್ಗಿ ಕರ್ಟರ್ ಅವರು ನಮ್ಮ ವಾಚರ್ ಅವ್ರ ಹತ್ರ ಕೇಳ್ತಾರೆ, ಈ ಯೂನಿವರ್ಸ್ಗೆ ಏನಾಗಿದೆ ಅನ್ನೋದನ್ನ ಸ್ವಲ್ಪ ತಿಳಿಸ್ತೀಯಾ ಅಂತ ಹೇಳಿದಾಗ ವಾಚರ್ ಅವರು ಆ ಯೂನಿವರ್ಸ್ ಅಲ್ಲಿ ನಡೆದಂತಹ ಘಟನೆನ ಹೇಳ್ತಾರೆ. ಪ್ರಾಜೆಕ್ಟ್ ರೀಬರ್ತ್ ನಲ್ಲಿನ ಬಾಂಬ್ ಸ್ಫೋಟಗೊಂಡು ಇಡೀ ಈ ಬ್ರಹ್ಮಾಂಡವನ್ನೇ ಸರ್ವನಾಶ ಮಾಡಿಬಿಡಿತು. ಆದ್ದರಿಂದ ಈ ಯೂನಿವರ್ಸಿನ ಪೆಗ್ಗಿ ಕರ್ಟರ್ ಅವರಾಗಲಿ ಸ್ಟೀವ್ ರಾಜರ್ಸ್ ಅವರಾಗಲಿ ಬದುಕುಳಿಯಲಿಲ್ಲ. ಹೈಡ್ರಾವನ್ನು ತಡೆಯಲು ಕ್ಯಾಪ್ಟನ್ ಕರ್ಟರ್ ಅಥವಾ ಕ್ಯಾಪ್ಟನ್ ಅಮೆರಿಕ ಅವರು ಈ ಯೂನಿವರ್ಸ್ ಅಲ್ಲಿ ಇಲ್ಲದೆ ಇರುವ ಕಾರಣದಿಂದ ಹೈಡ್ರಾ ಟೆಸರಾಕ್ಟ್ನ ಶಕ್ತಿಯನ್ನು ಬಳಸಿತು. ಅವರ ಆ ಯುದ್ಧವನ್ನು ಗೆದ್ದು ಇಡೀ ಈ ಬ್ರಹ್ಮಾಂಡವನ್ನೇ ಸರ್ವನಾಶ ಮಾಡಿಬಿಟ್ಟರು ಅಂತ. ಈ ಬ್ರಹ್ಮಾಂಡ ಈ ತರ ಆಗೋದಿಕ್ಕೆ ಕಾರಣವಾದಂತಹ ಘಟನೆನ ನಮ್ಮ ವಾಚರ್ ಅವರು ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರಿಗೆ ಹೇಳ್ತಾ ಇದ್ದಾರೆ. ಆಗ ಮತ್ತೊಮ್ಮೆ ನಮ್ಮ ವಾಚರ್ ಅವರೇ, ನೀವಿಲ್ಲೇನ್ ಮಾಡ್ತಾ ಇದ್ದೀರಾ ಕ್ಯಾಪ್ಟನ್ ಅಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರನ್ನ ಕೇಳ್ತಾರೆ. ಅದಕ್ಕೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರು ಹೇಳ್ತಾರೆ, ನೀವೇನಾದ್ರೂ ನನಗೆ ಸಹಾಯ ಮಾಡೋದಕ್ಕೆ ಬಂದಿದ್ರೆ ನೀವು ಇಲ್ಲಿಂದ ಹೋಗ್ಬೋದು ಅಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರು ಹೇಳಿದಾಗ ನಮ್ಮ ವಾಚರ್ ಅವ್ರು ಹೇಳ್ತಾರೆ, ನಿಮ್ಮದಲ್ಲದ ಪ್ರಪಂಚಗಳ ತೊಂದರೆಯಲ್ಲಿ ತಗಲಾಕೊಂಡ್ರೆ ಎಂತ ದೊಡ್ಡ ಅನಾಹುತವಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಅಂದುಕೊಂಡೆ ಅಂತ ಹೇಳಿದಾಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಸ್ವಲ್ಪ ಕೋಪದಲ್ಲಿ, ನಾನು ಇನ್ವಾಲ್ವ್ ಆಗ್ತೀನಿ, ನೀವು ಬರೀ ವೀಕ್ಷಿಸ್ತಾ ಇರಿ ಅಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರು ಹೇಳಿದಾಗ ನಮ್ಮ ವಾಚರ್ ಅವ್ರು ಹೇಳ್ತಾರೆ, ಇದು ಬರೀ ವೀಕ್ಷಿಸೋದಲ್ಲ ಕ್ಯಾಪ್ಟನ್, ಇದು ನೋಡುವಂತದ್ದು. ಎರಡು ಒಂದೇ ಅಲ್ವಾ ವಾಚರ್ ಡ್ಯೂಟ್? ಯಾಕೆ ಏನೇನೋ ಮಾತಾಡ್ತಾ ಇದೀರಾ? ಡೈಲಾಗ್ ಜಾಸ್ತಿ ಆಯ್ತು ಅಂತನಾ? ಕಟ್ ಮಾಡ್ಲಾ? ಬೇಡ ರಾವಣ. ಏನ್ ರಾವಣ ಅಂತ ಬಿಲ್ಡಪ್ ಕೊಟ್ಟಿದ ತಕ್ಷಣ ನಾವೇನ್ ಕರ್ಗೋಗಲ್ಲ ಮ್ಯಾನ್. ಹಾಗಂತ ನಮ್ಮ ವಾಚರ್ ಅವರು ನಮ್ಮ ಪೆಗ್ಗಿ ಕರ್ಟರ್ ಅವ್ರಿಗೆ ಹೇಳ್ದಾಗ ನಮ್ಮ ಪೆಗ್ಗಿ ಕರ್ಟರ್ ಅವರು, ಸರಿ ಹಾಗಾದ್ರೆ ನೀವು ನೋಡ್ತಾನೆ ಇರಿ. ಆದ್ರೆ ಸ್ಟೇಜ್ ನೋಡ್ತಾಲೂ ಇರ್ತಾನೆ, ವೀಕ್ಷಿಸ್ತಾಲೂ ಇರ್ತಾನೆ. ಅವನು ಏನೋ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾನೆ, ಮತ್ತೆ ನನ್ನ ಮನೆಗೆ ವಾಪಸ್ ಕೂಡ ಕಳಿಸ್ತಾನೆ ಅಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ವಾಚರ್ ಅವ್ರಿಗೆ ಹೇಳಿದಾಗ ನಮ್ಮ ವಾಚರ್ ಅವರು, ಆಯ್ತು ಏನಾದ್ರೂ ಮಾಡ್ಕೊಂಡು ನೆಗದ್ ಬಿದ್ದು ಹೋಗ್ರಿ, ಆದ್ರೆ ಹುಷಾರಾಗಿರಿ ಅಂತ ಹೇಳಿ ನಮ್ಮ ವಾಚರ್ ಅವರು ಇಲ್ಲಿಂದ ಮಾಯವಾಗಿ ಹೋಗ್ತಾರೆ. ಆಗ ನಮ್ಮ ಪೆಗ್ಗಿ ಕರ್ಟರ್ ಅವರಿಂದ ಯಾರು ಸ್ಪೀಡ್ ಆಗಿ ಹೋದಾಗುತ್ತೆ. ಆಗ ನಮ್ಮ ಪೆಗ್ಗಿ ಕರ್ಟರ್ ಅವರು ಕೂಡ ಹಿಂದೆ ಮುಂದೆ ಸುತ್ತಮುತ್ತ ಎಲ್ಲ ನೋಡ್ತಾ ಇರ್ತಾರೆ. ಆಗ ಅದೇ ಒಂದು ಶಕ್ತಿ ಇನ್ನೂ ಸ್ಪೀಡ್ ಆಗಿ ಬಂದು ನಮ್ಮ ಪೆಗ್ಗಿ ಕರ್ಟರ್ನೇ ಹೊಡೆದು ಬಿಸಾಡ್ತಾ ಇದೆ. ನಮ್ಮ ಪೆಗ್ಗಿ ಕರ್ಟರ್ ಅವರು ಹಿಂದೆ ನೋಡಿಕ್ಯಾ ಮುಂದೆಗಡೆ ಬಂದ್ ನೋಡಿ. ಆಗ ಅದೇ ಶಕ್ತಿ ನಮ್ಮ ಪೆಗ್ಗಿ ಕರ್ಟರ್ಗೆ ಮತ್ತೆ ಹೊಡೆಯುತ್ತೆ. ಆಗ ನಮ್ಮ ಪೆಗ್ಗಿ ಕರ್ಟರ್ಗೆ ಕೋಪ ಬಂದು ಅವರ ಶೀಲ್ಡ್ ತಾಂಡು ಆ ಶಕ್ತಿಗೆ ಒಯ್ತಾರೆ. ಆಗ ಆ ಶಕ್ತಿ ಕೂಡ ಬಿದ್ದೋಗುತ್ತೆ. ಯಾರಪ್ಪ ಈ ಮಿಂಚಿನ ವೇಗದಲ್ಲಿ ಓಡ್ತಾ ಇರುವಂತ ಈ ಅದ್ಭುತವಾದಂತಹ ಶಕ್ತಿ ಇರುವಂತವ್ರು ಅಂತ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ಕಹೋರಿ. ಆ ಬಾವಿಯಲ್ಲಿ ಕಂಡ ಬಾನಿನ ಬೆಳ್ಳದಿಂಗಳ ಬಿಂಬದಂತೆ ಕಂಗೊಳಿಸುತ್ತಿರುವ ಕಹೋರಿ. ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಎಷ್ಟಂತ ಶೀಲ್ಡ್ ಅನ್ನ ಒಂದೇ ಕೈಯಲ್ಲಿ ಹಿಡಿದು ನಿಲ್ಲಿಸ್ತಾನೆ. ಅದನ್ನ ನಿಲ್ಸಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರಿಗೆ ಕಹೋರಿ ಹೇಳ್ತಾಳೆ, ಅವ್ನು ನಿಮ್ಮನ್ನ ಈ ಮಲ್ಟಿವರ್ಸ್ ನ ಕಾಪಾಡೋದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳಿದನಲ್ವಾ? ಅದಕ್ಕೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು, ನಿನ್ನಿಂದನೇ ಈ ಮಲ್ಟಿವರ್ಸ್ ನ ಕಾಪಾಡಬೇಕು, ಇದನ್ನ ನೀನ್ಯಾಕೆ ನನ್ನಿಂದ ಕೇಳ್ತಾ ಇದ್ಯಾ ಅಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ಕಹೋರಿನ ಕೇಳಿದಾಗ ಕಹೋರಿ ಹೇಳ್ತಾಳೆ, ಹಾ ನನಗೆ ಗೊತ್ತಿತ್ತು ಇವನಿಗೆ ಹೇಳಿರ್ತಾನೆ ಅಂತ, ಆದ್ರೆ ನಾನಲ್ಲ ಯೂನಿವರ್ಸ್ಗಳ ಕಿಲ್ಲರ್, ಅವನೇ ನಿಜವಾದ ಯೂನಿವರ್ಸ್ಗಳ ಕಿಲ್ಲರ್.
ಅಂತ ಹೇಳಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರ ಶೀಲ್ಡ್ ಅನ್ನ ವಾಪಸ್ ಕೊಟ್ಬಿಟ್ಟು ನಮ್ಮ ಕಹೋರಿ ಹೇಳ್ತಾಳೆ, ನನ್ನ ಹೆಸರು ಕಹೋರಿ, ನಾವಿಬ್ರು ಒಟ್ಟಿಗೆ ಹೋರಾಡಿದ್ರೆ ನಾವು ಗೆಲ್ತೀವಿ ಅನ್ಕೊಂಡಿದ್ದೀನಿ ಅಂತ ನಮ್ಮ ಕಹೋರಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರಿಗೆ ಅವರನ್ನ ಶೀಲ್ಡ್ ಕೊಟ್ಟು ಹೇಳಿದಾಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಅವರ ಶೀಲ್ಡ್ ಅನ್ನ ಐಸ್ಕೊಂಡು, ನನ್ನ ಹೆಸರು ಪೆಗ್ಗಿ ಕರ್ಟರ್ ಅಂತ ಹೇಳಿದಾಗ ಕಹೋರಿ, ನಾನ್ ನಿಮ್ಮ ಎನಿಮಿ ಅಲ್ಲ, ಆ ವ್ಯಕ್ತಿ ನಿಮ್ಗೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನಮ್ಮ ಕಹೋರಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರಿಗೆ ಹೇಳಿದ ತಕ್ಷಣ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಕೂಡ ತುಂಬಾ ಶಾಕ್ ಹೋಗ್ತಾರೆ. ಆಗ ಅವರಿಬ್ರು ನಿಂತಿದ್ದಂತ ಜಾಗದಲ್ಲಿ ಒಂದು ಪೋರ್ಟಲ್ ನ ಓಪನ್ ಮಾಡ್ತಾರೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು. ಆ ಪೋರ್ಟಲ್ ಅಲ್ಲಿ ಸಿಗಾಕೊಂಡು ನಮ್ಮ ಕರ್ಟರ್ ಮತ್ತೆ ಕಹೋರಿ ಇಬ್ರು ಕೂಡ ಸ್ಯಾಂಟಮ್ ಇನ್ಫಿನೈಟಮ್ ಗೆ ತಲುಪ್ತಾರೆ. ಅವರಿಬ್ರು ಅಲ್ಲಿಗೆ ತಲುಪಿದ ತಕ್ಷಣ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಮೊದಲು ಕಹೋರಿನ ಬಂಧಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇವಳನ್ನ ಹುಡ್ಕೋದಿಕ್ಕೆ ನನಗೆ ಸಹಾಯ ಮಾಡಿ ತುಂಬಾ ಒಳ್ಳೆ ಕೆಲಸನೇ ಮಾಡಿದಿರ ಕರ್ಟರ್ ಅಂತ ಕಹೋರಿನ ಬಂಧಿಸೋದಿಕ್ಕೆ ಮುಂದಾಗ್ತಾರೆ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು, ಇಲ್ಲೆಲ್ಲ ಏನ್ ನಡೀತಾ ಇದೆ ಸ್ಟ್ರೇಂಜ್ ಅಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವ್ರಿಗೆ ಕೇಳಿದಾಗ ಕಹೋರಿ ಹೇಳ್ತಾಳೆ, ಅವ್ನು ನಿಮ್ಗೆ ಫೋರ್ಸ್ ಬಗ್ಗೆ ಹೇಳಿಲ್ವಾ? ಅದಕ್ಕೆ ಪೆಗ್ಗಿ ಕರ್ಟರ್ ಅವರು, ಯಾವ ಫೋರ್ಜು? ಅವಳು ಮಾತನ್ನ ಕೇಳ್ಬೇಡಿ, ಅವಳು ನಿಮ್ಮ ಗುರಿನ ತಪ್ಪಿಸ್ತಾ ಇದ್ದಾಳೆ ಅಂತ ಸ್ಟ್ರೇಂಜ್ ಹೇಳಿದಾಗ ಕಹೋರಿ, ಇವನು ಬರೀ ಯೂನಿವರ್ಸ್ ಕಿಲ್ಲರ್ಗಳನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ, ಇವನು ಒಳ್ಳೊಳ್ಳೆ ಹೀರೋಸ್ ಗಳನ್ನು ಕೂಡ ಹಿಡಿದಾಕ್ತಾ ಇದ್ದಾನೆ ಅಂತ ಕಹೋರಿ ನಮ್ಮ ಕ್ಯಾಪ್ಟನ್ ಕರ್ಟರ್ಗೆ ಹೇಳ್ತಾರೆ. ಏನ್ ಹೇಳ್ತಾ ಇದೆ ನೀನು ಅಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರು ಕೇಳಿದಾಗ, ಅವನು ಅವ್ರನ್ನೆಲ್ಲ ಆ ಫೋರ್ಸ್ ಒಳಗಡೆ ಆಗ್ತಾ ಇದ್ದಾನೆ, ಸಾಕ್ ನಿಲ್ಸು ಅಂತ ಹೇಳಿ ನಮ್ಮ ಸ್ಟ್ರೇಂಜ್ ಇನ್ನು ಅವರ ಪವರ್ ನ ಕಹೋರಿ ಮೇಲೆ ಜಾಸ್ತಿ ಪ್ರಯೋಗ ಮಾಡ್ತಾರೆ. ಸ್ಟ್ರೇಂಜ್ ನೀವೇನ್ ಮಾಡ್ತಾ ಇದ್ದೀರಾ ಅಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರು ಕೇಳಿದಾಗ ಕಹೋರಿನೇ ಹೇಳ್ತಾಳೆ, ಇವನು ಹುಚ್ಚನಾಗಿದ್ದಾನೆ, ಇವನು ಎಲ್ಲ ಯೂನಿವರ್ಸ್ ಗಳನ್ನು ಕಾಪಾಡೋದಿಕ್ಕೆ ಇಷ್ಟೆಲ್ಲ ಮಾಡ್ತಾ ಇಲ್ಲ, ಅವನೇ ನಾಶ ಮಾಡಿರುವಂತ ಅವನ ಯೂನಿವರ್ಸ್ ಅನ್ನ ಮತ್ತೆ ಪಡ್ಕೊಳ್ಳೋದಿಕ್ಕೆ ಇಷ್ಟನ್ನೆಲ್ಲ ಮಾಡ್ತಾ ಇದ್ದಾನೆ. ಅದಕ್ಕೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ಸುಪ್ರೀಂ ಸ್ಟ್ರೇಂಜ್ ನ ಕೇಳ್ತಾರೆ, ಮತ್ತೆ ನೀನೇನಾದ್ರೂ ಕ್ರಿಸ್ಟಿನ್ ಪಾಮರ್ ಅವ್ರನ್ನ ವಾಪಸ್ ತರುವಂತ ಐಡಿಯಾದಲ್ಲಿ ಇದೆಯಾ ಅಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ಸುಪ್ರೀಂ ಸ್ಟ್ರೇಂಜ್ ಗೆ ಕೇಳಿದಾಗ ಸುಪ್ರೀಂ ಸ್ಟ್ರೇಂಜ್ ಅವರು ಹೇಳ್ತಾರೆ, ಹೌದು ನಾನು ಹಾಗೆ ಮಾಡ್ತಾ ಇದ್ದೀನಿ, ಈ ವಿಷಯನ ಯಾರಾದ್ರೂ ಅರ್ಥ ಮಾಡ್ಕೊಳ್ಳೋರಂತ ಇದ್ರೆ ಅದು ನೀವು ಮಾತ್ರ. ಅದಕ್ಕೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು, ಸ್ಟ್ರೇಂಜ್ ನಿಮ್ಗೆ ಏನಾದ್ರೂ ಪ್ರಜ್ಞೆ ಇದೆಯಾ? ನಾನು ಮಾಡ್ಲೇಬೇಕು, ಇದು ಹುಚ್ಚತನ ಸ್ಟ್ರೇಂಜ್, ಸುಮ್ನಿರು ಪೆಗ್ಗಿ, ನೀನು ಸ್ಟೀವ್ಗೋಸ್ಕರ ಇದನ್ನೇ ಮಾಡೋದು ಅಂತ ಇನ್ನು ಅವರ ಕೋಪನ ಜಾಸ್ತಿ ಮಾಡ್ಕೊಂಡು ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಕಹೋರಿನ ಬಂಧಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಗ ಇದನ್ನೆಲ್ಲ ಗಮನಿಸಿದಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರ ಪವರ್ ಅನ್ನೇ ತಡೆದು, ನಾನಿದನ್ನ ಸ್ಟೀವ್ ರಾಜರ್ಸ್ಗೋಸ್ಕರ ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಕಹೋರಿನ ಕಾಪಾಡೋದಿಕ್ಕೆ ಮುಂದಾಗ್ತಾರೆ ಕ್ಯಾಪ್ಟನ್ ಕರ್ಟರ್. ಅದನ್ನ ಕೇಳಿಸ್ಕೊಂಡು ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಕೂಡ ತುಂಬಾ ಶಾಂತವಾಗಿ ಕೆಳಗಡೆ ಬರ್ತಾರೆ. ಆಗ ಪೆಗ್ಗಿ ಹೇಳ್ತಾರೆ, ಸ್ಟೀವ್ ರಾಜರ್ಸ್ ಕೂಡ ಇದನ್ನ ಬಯಸೋದಿಲ್ಲ, ನಿಮಗ್ ಗೊತ್ತಾ, ಅದಕ್ಕೆ ನಾವು ಬೆಲೆ ಕಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ ಸ್ಟ್ರೇಂಜ್ ಅಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ಸುಪ್ರೀಂ ಸ್ಟ್ರೇಂಜ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ನಮ್ಮ ಸ್ಟ್ರೇಂಜ್ ಸುಪ್ರೀಂ ಅವರು ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರ ಮಾತನ್ನ ಕೇಳದೆ ಮತ್ತೆ ಕಹೋರಿನ ಬಂಧಿಸುವಲ್ಲಿ ಮುಂದಾಗ್ತಾರೆ. ಸ್ಟ್ರೇಂಜ್ ನಿಲ್ಸಿ ಅಂತ ನಮ್ಮ ಪೆಗ್ಗಿ ಕರ್ಟರ್ ಅವರು ಎಷ್ಟೇ ಕೂಗಾಡಿದ್ರು ನಮ್ಮ ಸ್ಟ್ರೇಂಜ್ ಅವರ ಮಾತನ್ನ ಕೇಳಿಸ್ಕೊತಾರೆ. ಅದಕ್ಕೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ಸ್ಟ್ರೇಂಜ್ಗೆ ಹೊಡೆಯೋದಿಕ್ಕೆ ಮುಂದಾಗ್ತಾರೆ. ಆದ್ರೆ ನಮ್ಮ ಸ್ಟ್ರೇಂಜ್ ಸುತ್ತ ಇರುವಂತಹ ಪ್ರೊಟೆಕ್ಷನ್ ಬ್ಯಾರಿಯರ್ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಹೊಡೆಯುವಂತ ಏಟನ್ನ ನಮ್ಮ ಸ್ಟ್ರೇಂಜ್ ಅವರ ಹತ್ರನೂ ಕೂಡ ತಗೊಳ್ಳೋದಿಕ್ಕೆ ಬಿಡ್ತಾ ಇಲ್ಲ. ಅದರಿಂದ ತುಂಬಾ ಯೋಚನೆ ಮಾಡಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಆ ಇನ್ಫಿನೈಟಮ್ ಅಲ್ಲಿ ಪ್ಯಾಕೆಟ್ ಯೂನಿವರ್ಸ್ ಅಲ್ಲಿ ಬಂದಿಯಾಗಿದ್ದಂತ ಎಲ್ಲ ಯೂನಿವರ್ಸ್ ಕಿಲ್ಲರ್ ಗಳನ್ನು, ಎಲ್ಲ ಸೂಪರ್ ಹೀರೋಗಳನ್ನು ತಮ್ಮ ಶೀಲ್ಡ್ ಮೂಲಕ ಆ ಪ್ಯಾಕೆಟ್ ರಿಯಲಮ್ ಅನ್ನ ಹೊಡೆದಾಕಿ ಅವ್ರನ್ನೆಲ್ಲ ರಿಲೀಸ್ ಮಾಡ್ಬಿಡ್ತಾರೆ. ಪ್ಯಾಕೆಟ್ ರಿಯಲಮ್ ಅಲ್ಲಿ ಇದ್ದಂತ ಎಲ್ಲ ಸೂಪರ್ ಹೀರೋಗಳು, ಎಲ್ಲ ಸೂಪರ್ ವಿಲನ್ ಗಳು ಕೂಡ ಈಗ ಸ್ಯಾಂಟಮ್ ಇನ್ಫಿನೈಟಮ್ ತುಂಬಾ ಒಂದು ದೊಡ್ಡ ಯುದ್ಧನೇ ಶುರು ಮಾಡ್ಬಿಟ್ಟಿದ್ದಾರೆ. ಆಗ ನಮ್ಮ ಸ್ಟೇಜ್, ಇಲ್ಲ ನೀವೇನ್ ಮಾಡ್ಬಿಟ್ರಿ ಅಂತ ಹೇಳಿ ಅಲ್ಲಿದ್ದಂತ ಒಬ್ಬೊಬ್ಬನೇ ಸೂಪರ್ ಹೀರೋಗಳು, ಸೂಪರ್ ವಿಲನ್ ಗಳನ್ನೆಲ್ಲ ಹಿಡಿದು ಬಂಧಿಸಿ ಅವರವರ ನಡುವೆ ನಡೀತಿದ್ದಂತ ಯುದ್ಧನ ತಡೆಯೋದಿಕ್ಕೆ ಮುಂದಾಗ್ತಾರೆ ನಮ್ಮ ಸುಪ್ರೀಂ ಸ್ಟ್ರೇಂಜ್. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಮತ್ತೆ ಕಹೋರಿ ಇಬ್ರು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಅದೇ ಆ ಫೋರ್ಜ್ ಅಂತ ಹೇಳ್ತಾರಲ್ಲ, ಆ ಫೋರ್ಜ್ ಅನ್ನ ಸರ್ವನಾಶ ಮಾಡೋದಿಕ್ಕೆ ಹೋಗ್ತಾ ಇದ್ದಾರೆ. ಈ ಪ್ರಿಸನರ್ಸ್ ಗಳು, ಈ ಬಂಧಿಸಿಟ್ಟಿರುವಂತ ಎಲ್ಲ ಜನರನ್ನ ಆ ಫೋರ್ಜ್ ಒಳಗೆ ಹಾಕೋದಿಕ್ಕಿಂತ ಮುಂಚೆ ನಾವು ಆ ಫೋರ್ಜ್ ಅನ್ನ ಡಿಸ್ಟ್ರಾಯ್ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಮತ್ತೆ ಕಹೋರಿ ಅವರು ಅಲ್ಲಿಂದ ಹೊರಡ್ತಾರೆ. ಅವರು ಆ ಫೋರ್ಜ್ ಹತ್ರ ಹೋಗ್ತಾರ. ಆ ಫೋರ್ಜ್ ಅನ್ನ ಇವರು ನಾಶ ಮಾಡ್ತಾರ. ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಆ ಎಲ್ಲ ಬಂಧಿತರನ್ನ ಮತ್ತೆ ಬಂಧಿಸ್ತಾರ ಅನ್ನೋ ವಿಷಯನ ನಾವು ಇದೇ ಪಾರ್ಟ್ ಅಲ್ಲಿ ತಿಳ್ಕೊಳ್ಳೋಣ. ಪಾರ್ಟ್ 2 ಮಾಡೋದಿಲ್ಲ, ವಿಡಿಯೋ ಲೆಂತ್ ಹೆವಿ ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್ ವಿತ್ ರಾಬರ್ಟ್ ಕ್ರಿಯೇಟರ್. ಇಲ್ಲಿ ಆಲ್ರೆಡಿ ವಾರ್ ಬಿಗಿನ್ ಆಗಿದೆ. ಆ ವಾರ್ ಅಲ್ಲಿ ನಮ್ಮ ವಿಷನ್ ನ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು ಒಡೆದು ಬಿಸಾಡ್ತಾ ಇದ್ದಾರೆ. ಪರ್ಪಲ್ ಕಲರ್ ಆಗಿರುವಂತ ನಮ್ಮ ಹ್ಯಾಪಿ ಹಲ್ಕ್, ದ ಕಲೆಕ್ಟರ್, ಆಸ್ ಗಾರ್ಡಿಯನ್ಸ್ ಆರ್ಮಿ, ಅದ್ರ ಜೊತೆ ನಮ್ಮ ಥ್ಯಾನೋಸ್ ನ ಬ್ಲಾಕ್ ಆರ್ಡರ್ ಆರ್ಮಿ, ಇವೆಲ್ಲ ಯಾರು ಹೊಡಿತಾ ಇದೀವಿ, ಯಾಕೆ ಹೊಡಿತಾ ಇದೀವಿ ಅಂತ ಗೊತ್ತಾಗ್ದಲೇ ಸುಮ್ನೆ ಓಡಾಡ್ತಾ ಇದ್ದಾರೆ. ಹಾಗೆ ಆ ಫೋರ್ಜ್ ನ ಓಡಿಕೊಂಡು ಇನ್ನೊಂದು ಕಂಪಾರ್ಟ್ಮೆಂಟ್ ಗೆ ಬರ್ತಾರೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಮತ್ತೆ ಕಹೋರಿ. ಗುರು ಇಲ್ಲಿ ನಮ್ಮ ಝೂ ವೆನ್ಮೂನ ಆರ್ಮಿ ಮತ್ತೆ ಮೈನ್ ಸ್ಟೋನ್ ಅಲ್ಲಿ ಇನ್ನೊಬ್ಬ ವಿಷನ್ ರೇನ ಬಿಟ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಕಾರ್ಗ್. ಇವರ ಜೊತೆನೆ ನಮ್ಗೊಂದು ದೈತ್ಯವಾದಂತ ಒಂದು ಕ್ಯಾರೆಕ್ಟರ್ ಅಂತ ತೋರಿಸ್ತಾರೆ. ಆ ಕ್ಯಾರೆಕ್ಟರ್ ನೋಡೋದಕ್ಕೆ ಹಲ್ಕ್ ಬಾಡಿ, ಆದ್ರೆ ಹಾಕೊಂಡಿರುವಂತದ್ದು ನಮ್ಮ ಥಾರ್ ನ ಔಟ್ಫಿಟ್. ಅದೇ ಥಂಡರಿಂಗ್ ಎಫೆಕ್ಟ್, ಆದ್ರೆ ಗ್ರೀನ್ ಲೈಟ್ಸ್.
ಹಾಗೆ ನಮ್ಮ ರಾಕೆಟ್ ವಿತ್ ಅಡ್ವಾನ್ಸ್ಡ್ ವೆಪನ್ಸ್. ಆಗ ಅಲ್ಲಿಗೆ ಬಂದಂತ ನಮ್ಮ ಸ್ಟ್ರೇಂಜ್ ಅವ್ರನ್ನೆಲ್ಲ ಬಂಧಿಸ್ತಾ ಇದ್ದಾರೆ. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಮತ್ತೆ ಕಹೋರಿ ಅವರಿಬ್ರು ಕೂಡ ಇನ್ನೊಂದು ಕಂಪಾರ್ಟ್ಮೆಂಟ್ ಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲ ಕೆಂಪಾಗಿದೆ. ಯಾಕಪ್ಪ ಇಷ್ಟೊಂದು ಕೆಂಪಾಗಿದೆ ಅಂತ ನೋಡಿದ್ರೆ ಅಲ್ಲಿರುವಂತದ್ದು ಜಾಂಬಿ ಆಗಿರುವಂತಹ ನಮ್ಮ ವಾಂಡಾ ಮ್ಯಾಕ್ಸಿಮಮ್ ಆಫ್ ಸ್ಕಾರ್ಲೆಟ್ ವೇ. ನಮ್ಮ ಸ್ಕಾರ್ಲೆಟ್ ವಿಚ್ ನ ತಡೆಯೋದಿಕ್ಕೆ ಕಹೋರಿ ಮುಂದಾಗ್ತಾಳೆ. ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಅಲ್ಲಿದ್ದಂತ ಎಲ್ಲ ಜಾಂಬೀಸ್ ನು ಒಡೆದು ಬಿಸಾಡ್ತಾ ಇರ್ತಾರೆ. ಕಹೋರಿ ಮತ್ತೆ ನಮ್ಮ ಸ್ಕಾರ್ಲೆಟ್ ವಿಚ್ ನ ಆ ಫೈಟ್ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ದೇ ಆರ್ ಸಿಮಿಲರ್ ಟು ಈಚ್ ಅದರ್. ಆದ್ರೆ ನಮ್ಗೆಲ್ಲ ಗೊತ್ತಿದೆ ನಮ್ಮ ಸ್ಕಾರ್ಲೆಟ್ ವಿಚ್ ಕಹೋರಿಗಿಂತ ಎಷ್ಟು ಪವರ್ಫುಲ್ ಅಂತ. ಅದರಿಂದ ನಮ್ಮ ಕಹೋರಿ ತನ್ನ ಹತ್ರ ಇದ್ದಂತಹ ಆ ಟೆಲಿಪೋರ್ಟ್ ಅನ್ ಪವರ್ ಇಂದ ನಮ್ಮ ವಾಂಡಾನ ಎಲ್ಗೋ ಟೆಲಿಪೋರ್ಟ್ ಮಾಡ್ಬಿಡ್ತಾಳೆ. ಆಗ ಕಹೋರಿ ಮತ್ತೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಇಬ್ರು ಸೇರಿ ಆ ಜಾಂಬಿಗಳ ವಿರುದ್ಧ ಹೋರಾಡ್ತಾರೆ. ಕೆಂಪಾಗಿದ್ದಂತಹ ಆ ರೂಮಿನ ಬಣ್ಣ ನಿಧಾನವಾಗಿ ಹಸಿರಾಗುತ್ತೆ. ಆ ಜಾಂಬಿಗಳು ಕೂಡ ಸಂಪೂರ್ಣವಾಗಿ ಹಸಿರಾಗಿ ಬದಲಾಗ್ತಾರೆ. ಅದಕ್ಕೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಈಗ ಇನ್ನೇನೇನಾದ್ರೂ ಮಾಡ್ದ ಅಂತ ಕೇಳ್ತಾರೆ ನಮ್ಮ ಕಹೋರಿನ. ಅದಕ್ಕೆ ನಮ್ಮ ಕಹೋರಿ ಇಲ್ಲ ಕಣಕವ್ ನಾನೇನು ಮಾಡಿಲ್ಲ ಅಂತ ಹೇಳ್ದಾಗ ಗೊತ್ತಾಗುತ್ತೆ ಇದನ್ನೆಲ್ಲ ಮಾಡಿರೋದು ಇವರಿಬ್ರಲ್ಲಿ ಯಾರು ಅಲ್ಲ, ಅದು ನಮ್ಮ ಹೆಲ. ಆಗ ಎಲ್ಲ ಜಾಂಬಿಗಳು ಮಂಡಿಯೂರಿ ಕೂತ್ಕೋತಾವೆ. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಮತ್ತೆ ಕಹೋರಿಯ ವಿರುದ್ಧ ಅವರ ಕತ್ತಿಯಿಂದ ಆಕ್ರಮಣ ಮಾಡೋದಕ್ಕೆ ಮುಂದಾಗ್ತಾರೆ ಹೆಲ. ಆಗ ಅದನ್ನ ತಡೆದು ನಿಲ್ಲಿಸಿದಂತ ಕಹೋರಿನ ನೋಡಿ ತುಂಬಾ ಶಾಕ್ ಆಗ್ತಾರೆ ಹೆಲ. ಆಗ ನಮ್ಮ ಹೆಲಾಳ ಮುಂದೆ ಸರ್ಟರ್ ಬಂದು ನಿಂತ್ಕೋತಾನೆ. ಅಂತ ಹೇಳಿ ಸರ್ಟರ್ ಕೂಡ ನಮ್ಮ ಹೆಲಾನ ನೋಡ್ತಾನೆ. ನೀನಾ? ಅದಕ್ಕೆ ನಮ್ಮ ಹೆಲ ನೀನಾ ಅಂತ ಹೇಳಿ ಇಬ್ರು ಕೂಡ ಹೋರಾಟದಲ್ಲಿ ಬೀಳ್ತಾಳೆ. ಆಗ ನಮ್ಮ ಹೆಲ ಅವಳು ಕಂಟ್ರೋಲ್ ಮಾಡ್ತಿದ್ದಂತ ಎಲ್ಲ ಜಾಂಬಿಗಳನ್ನು ಸರ್ಟರ್ ವಿರುದ್ಧ ಬಿಡ್ತಾಳೆ. ಆಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಸುಮಾರು ಪೋರ್ಟಲ್ ಗಳನ್ನ ಅದೇ ಕಂಪಾರ್ಟ್ಮೆಂಟ್ ಅಲ್ಲಿ ಓಪನ್ ಮಾಡ್ತಾರೆ. ಅದಕ್ಕೆ ಕಹೋರಿ ಸ್ಟ್ರೇಂಜ್ ಬರ್ತಾ ಇದ್ದಾನೆ ನಾವಿಲ್ಲಿಂದ ಹೋಗ್ಬೇಕು ಅಂತ ಹೇಳಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರನ್ನ ಕರ್ಕೊಂಡು ಓಡೋಗ್ತಾಳೆ ಕಹೋರಿ. ಹಾಗೆ ಅವರಿಬ್ರು ಓಡೋಗ್ಬೇಕಾದ್ರೇನೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಆ ಪೋರ್ಟಲ್ ಇಂದ ಯಾರು ಬರ್ತಾರೆ ಗೊತ್ತಾ? ನಮ್ಮ ಇನ್ಫಿನಿಟಿ ವಾರ್ ಥ್ಯಾನೋಸ್ ಬರ್ತಾನೆ. ಬಂದಿದ ತಕ್ಷಣ ಅವ್ರ ಎದುರುಗಡೆ ಓಡ್ ಬರ್ತಿದ್ದಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರ ಶೀಲ್ಡ್ ನ ಹಿಡ್ಕೊಂಡು ಅದುಮ್ತಾನೆ ಥ್ಯಾನೋಸ್. ಹಾಗೇನೆ ಅದುಮ್ತಾ ಅವನ ಹತ್ರ ಇದ್ದಂತ ಆ ಇನ್ಫಿನಿಟಿ ಸ್ಟೋನ್ಸ್ ಗಳನ್ನ ಬಳಸಬೇಕಾದ್ರೇನೆ ನಮ್ಮ ಕಹೋರಿ ಅವನ ವಿರುದ್ಧ ಅವಳ ಶಕ್ತಿ ಉಪಯೋಗಿಸೋದಿಕ್ಕೆ ನೋಡ್ತಾಳೆ. ಆಗ ಇದ್ದಕ್ಕಿದ್ದಂಗೆ ನಮ್ಮ ಥ್ಯಾನೋಸ್ ವ್ಯಾನಿಶ್ ಆಗಿ ಹೊರಟೋಗ್ತಾನೆ. ಹೇಗಪ್ಪ ನಮ್ಮ ಥ್ಯಾನೋಸ್ ವ್ಯಾನಿಶ್ ಆದ ಅಂತ ನೋಡಿದ್ರೆ ನಮ್ಮ ಕಿಲ್ ಮಾಂಗರ್ ಇಲ್ಲಿ ಚಿಟ್ಕಿನ ಹೊಡೆದಿದ್ದಾನೆ. ನಮ್ಗೆಲ್ಲ ಈ ಕಿಲ್ ಮಾಂಗರ್ ಬಗ್ಗೆ ಗೊತ್ತೇ ಇದೆ. ವಾಟ್ ಇಫ್ ಎಪಿಸೋಡ್ 9 ಅಲ್ಲಿ ಅಲ್ಟ್ರಾನ್ ನಲ್ಲಿ ಇದ್ದಂತಹ ಎಲ್ಲ ಇನ್ಫಿನಿಟಿ ಸ್ಟೋನ್ಸ್ ಗಳನ್ನು ಮತ್ತೆ ಅಲ್ಟ್ರಾನ್ ಆರ್ಮರ್ ಅನ್ನು ಧಾರಣೆ ಮಾಡಿಕೊಂಡಂತ ಕಿಲ್ ಮಾಂಗರ್ ಈಗ ಇಲ್ಲಿ ನಮ್ಮ ಕಹೋರಿ ಮತ್ತೆ ಕ್ಯಾಪ್ಟನ್ ಕರ್ಟರ್ ವಿರುದ್ಧ ನಿಂತಿದ್ದಾನೆ. ಆಗ ಕಹೋರಿ ಅವನ ಬಾಡಿ ಮತ್ತೆ ಅವನ ಆರ್ಮರ್ ನ ಸಪರೇಟ್ ಮಾಡಿ ಅವನ್ನ ಎಲ್ಗೂ ಟೆಲಿಪೋರ್ಟ್ ಮಾಡ್ಬಿಡ್ತಾಳೆ. ಆಗ ಅವನ್ ಹಾಕೊಂಡಿದ್ದಂತಹ ಆ ಅಲ್ಟ್ರಾನ್ ಆರ್ಮರ್ ಮತ್ತೆ ಇನ್ಫಿನಿಟಿ ಸ್ಟೋನ್ಸ್ ಗಳು ಮಾತ್ರ ಅಲ್ಲಿ ಉಳ್ಕೋತಾವೆ. ಆದ್ರೆ ಕಿಲ್ ಮಾಂಗರ್ ಅದೇ ಸ್ಯಾಂಟಮ್ ಇನ್ಫಿನೈಟಮ್ ಅಲ್ಲಿ ಇದ್ದಂತಹ ಬೇರೆ ಕಂಪಾರ್ಟ್ಮೆಂಟ್ ಅಲ್ಲಿ ನಡೀತಾ ಇದ್ದಂತಹ ಯುದ್ಧದಲ್ಲಿ ಸೇರ್ಕೋತಾನೆ. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಅಲ್ಲೇ ಬಿದ್ದಿದ್ದಂತಹ ಅಲ್ಟ್ರಾನ್ ನ ಸೂಟ್ ಹಾಗೂ ಇನ್ಫಿನಿಟಿ ಅರಳೆಗಳನ್ನ ಅವರು ಧಾರಣೆ ಮಾಡ್ಕೋತಾರೆ. ಗುರು ನೀವು ಈ ಎಲ್ಲಾ ಕಂಪಾರ್ಟ್ಮೆಂಟ್ ಗಳನ್ನು ಗಮನ ಕೊಟ್ಟು ನೋಡಿದ್ರ ಆ ಎಲ್ಲಾ ಕಂಪಾರ್ಟ್ಮೆಂಟ್ ಗಳಲ್ಲೂ ಪ್ಯಾಕೆಟ್ ಯೂನಿವರ್ಸ್ ಗಳು ಇದಾವೆ. ಅವರನ್ನೆಲ್ಲ ರಿಲೀಸ್ ಮಾಡಿದ್ರೆ ಏನಾಗ್ಬಹುದು? ಈಗ ನೀವೇ ಕೇಳಿಸ್ಕೊಂಡ್ರಲ್ಲ ಏನೇನೆಲ್ಲ ಆಯ್ತು ಅಂತ. ಇವನ್ನೆಲ್ಲ ನಾವು ಪಾಸಿಬಿಲಿಟೀಸ್ ಅಂತ ಕರಿತೀವಿ. ಈ ಪಾಸಿಬಿಲಿಟೀಸ್ ಗಳು ಹೇಗಾಗ್ತವೆ, ಏನಾಗ್ತವೆ, ಹೆಂಗಾಗ್ತವೆ ಅನ್ನೋದು ನಮ್ಗೆ ಇನ್ಸ್ಟಂಟ್ ಆಗಿ ಗೊತ್ತಾಗುತ್ತೆ ಹೊರತು ಇವನ್ನ ನಾವು ಊಹೆ ಕೂಡ ಮಾಡೋದಿಕ್ಕಾಗೋದಿಲ್ಲ. ಅದರಿಂದಾನೆ ಈ ಸಡನ್ ಆಗಿ ಆಗುವಂತಹ ಬದಲಾವಣೆಯನ್ನೇ, ಈ ಸಡನ್ ಆಗಿ ಆಗುವಂತಹ ಪಾಸಿಬಿಲಿಟೀಸ್ ಅನ್ನೇ, ಈ ಸಡನ್ ಆಗಿ ನಡೆಯುವಂತಹ ಘಟನೆಗಳನ್ನೇ ಸೀಕ್ರೆಟ್ ವಾರ್ಸ್ ಅಲ್ಲಿ ನಮ್ಗೆ ತೋರಿಸುವಂತದ್ದು. ಗುರು ಜಸ್ಟ್ ಇಮ್ಯಾಜಿನ್ ಈ ವಾಟ್ ಇಫ್ ಎಪಿಸೋಡ್ 9 ಮಾತ್ರ ಲೈವ್ ಆಕ್ಷನ್ ಅಲ್ಲಿ ಇದ್ದಿದ್ರೆ ಎಷ್ಟು ಅದ್ಭುತವಾಗಿರೋದು ಅಂತ. ಯಾಕೆಲ್ಲರೂ ಸೀಕ್ರೆಟ್ ವಾರ್ಸ್ ಗೋಸ್ಕರ ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ದಾರೆ ಅಂತಂದ್ರೆ ಇಂಥ ಘಟನೆಗಳನ್ನ ನೋಡೋದಿಕ್ಕೋಸ್ಕರನೇ. ಇಂಥ ಊಹಿಸದ ವಿಚಿತ್ರ ಪಾತ್ರಗಳ ವಿಚಿತ್ರ ಪ್ರೆಸೆಂಟೇಷನ್ ಅನ್ನೇ ನಾವು ನೋಡ್ಬೇಕಾಗಿರುವಂತದ್ದು. ಆದ್ರೆ ನಾವು ಈಗ ನೋಡಿದಂತಹ ಘಟನೆ ಸ್ಯಾಂಟಮ್ ಇನ್ಫಿನೈಟಮ್ ಅಲ್ಲಿ ನಡೆದಂತಹ ಒಂದು ಸಣ್ಣ ಘಟನೆ ಅಷ್ಟೇ. ಆದ್ರೆ ನಾವು ಸೀಕ್ರೆಟ್ ವಾರ್ಸ್ ನ ನೋಡುವಂತದ್ದು ಒಂದು ದೊಡ್ಡ ಬ್ರಹ್ಮಾಂಡದಲ್ಲಿ, ಆ ಬ್ಯಾಟಲ್ ವರ್ಲ್ಡ್ ಅನ್ನುವಂತ ಒಂದು ದೊಡ್ಡ ಬ್ರಹ್ಮಾಂಡದಲ್ಲಿ ಸೀಕ್ರೆಟ್ ವಾರ್ಸ್ ನ ನಾವು ನೋಡ್ತೀವಿ. ಜಸ್ಟ್ ಇಮ್ಯಾಜಿನ್ ಹೌ ಬಿಗ್ ಇಟ್ ಇಸ್. ಸೀಕ್ರೆಟ್ ವಾರ್ಸ್ ಅಲ್ಲಿ ಈ ಸಾಧ್ಯತೆಗಳಿದಾವಲ್ಲ ಇವು ಅಸಂಖ್ಯಾತವಾಗಿರ್ತವೆ. ಅದಕ್ಕೋಸ್ಕರ ಮಾರ್ವೆಲ್ ನ ಪ್ರತಿಯೊಂದು ಮೂವಿ, ಪ್ರತಿಯೊಂದು ಸೀರೀಸ್, ಈವನ್ ವಾಟ್ ಇಫ್ ಎಪಿಸೋಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ವಾಟ್ ಇಫ್ ಎಪಿಸೋಡ್ ಗಳು ಎಷ್ಟು ಇಂಪಾರ್ಟೆಂಟ್ ಆಗಿರ್ತವೆ ಅಂತ. ಈಗ ನಾವು ಕತೆ ಒಳಗಡೆ ಬರೋಣ. ಇಲ್ಲಿ ಇನ್ಫಿನಿಟಿ ಆರ್ಮರ್ ಅನ್ನ ಧರಿಸಿಕೊಂಡಿರುವಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರನ್ನ ನೋಡಿ ಕಹೋರಿಗೆ ತುಂಬಾ ಖುಷಿ ಆಗುತ್ತೆ. ಆಗ ಕಹೋರಿಗೆ ಗೊತ್ತಾಗುತ್ತೆ ಡಾಕ್ಟರ್ ಸ್ಟ್ರೇಂಜ್ ಅವರು ಆ ಫೋರ್ಜ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಆಗ ಅವರಿಬ್ರು ಅಲ್ಲಿಂದ ಆ ಫೋರ್ಜ್ ಇರುವಂತ ಜಾಗಕ್ಕೆ ಹೊರಡ್ತಾರೆ. ಆಗ ನಾವು ಆ ಫೋರ್ಜ್ ಅನ್ನ ನೋಡಬಹುದು. ಆ ಫೋರ್ಜ್ ಯಾವುದೋ ಒಂದು ಸ್ಟಾರ್ ಅನ್ನ ಇಟ್ಕೊಂಡು ಅದನ್ನ ಪವರ್ ಅಪ್ ಮಾಡ್ತಾ ಇದೆ, ಅದನ್ನ ಬಿಲ್ಡ್ ಮಾಡ್ತಾ ಇದೆ. ಇದೇ ನಕ್ಷತ್ರದಿಂದ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಒಂದು ಹೊಸ ಬ್ರಹ್ಮಾಂಡನ ಸೃಷ್ಟಿ ಮಾಡಲಿದ್ದಾರೆ. ಆ ಬ್ರಹ್ಮಾಂಡದಲ್ಲಿ ಕ್ರಿಸ್ಟಿನ್ ಪಾಮರ್ ಅವರು ಅವರನ್ನ ಬಿಟ್ಟೋಗೋದಿಲ್ಲ. ಕ್ರಿಸ್ಟಿನ್ ಪಾಮರ್ ಅವರು ಸಾಯೋದಿಲ್ಲ.
ಆದ್ರಿಂದ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಕ್ರಿಸ್ಟಿನ್ ಅವರು ಒಟ್ಟಿಗೆ ಬದುಕಬಹುದು ಅನ್ನೋ ಒಂದು ಸಣ್ಣ ಆಸೆಯಲ್ಲಿ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಅವ್ರಿಗೋಸ್ಕರ ಒಂದು ಹೊಸ ಬ್ರಹ್ಮಾಂಡನೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರ ಪ್ರೀತಿಗೋಸ್ಕರ ಒಂದು ಯೂನಿವರ್ಸ್ ಅನ್ನ ಸರ್ವನಾಶ ಮಾಡಿದಂತ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಈಗ ಅವರ ಪ್ರೀತಿಗೋಸ್ಕರನೇ ಒಂದು ಹೊಸ ಬ್ರಹ್ಮಾಂಡನೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಫೋರ್ಜ್ ಅನ್ನ ನೋಡ್ತಾ ಇದ್ದಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ಕಹೋರಿಗೆ ಕೇಳ್ತಾರೆ, ನಾವಿದನ್ನ ಹೇಗೆ ನಾಶ ಮಾಡೋದು ಅಂತ. ಆಗ ಅಲ್ಲಿಗೆ ಬಂದಂತಹ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಹೇಳ್ತಾರೆ, ನಿಮ್ಮಿಂದ ಇದು ಸಾಧ್ಯನೇ ಇಲ್ಲ. ನಿಮ್ಮ ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದಾರೆ ಕರ್ಟರ್, ಅದು ನಿಮ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ, ಒಂದಾನೊಂದು ಕಾಲದಲ್ಲಿ ಈ ಸೂಟ್ ಅನ್ನ ನಾನು ಸೋಲ್ಸಿದ್ದೀನಿ ಅಂತ. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರು ಹೇಳ್ತಾರೆ, ಆದ್ರೆ ನೀವು ಸೋಲಿಸ್ಬೇಕಾದ್ರೆ ಆ ಸೂಟಲ್ಲಿ ನಾನಿರ್ಲಿಲ್ಲ ಅಂತ ಹೇಳಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಅವ್ರ ಹತ್ರ ಇದ್ದಂತ ಶೀಲ್ಡ್ ಇಂದಾನೆ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವ್ರ ಮಖಕ್ಕೆ ಹೊಡಿತಾರೆ. ಸರಿಯಾಗಿ ಹೊಡೆದ್ರಿ, ಒಳ್ಳೆ ಶಾಟ್. ಅವ್ರು ನೀವು ನಿಜವಾಗ್ಲೂ ನನ್ನ ವಿರುದ್ಧನೇ ಹೋರಾಡ್ಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ಇದನ್ನ ತಗೊಳ್ಳಿ ಅಂತ ಹೇಳಿ ಒಂದು ಪೋರ್ಟಲ್ ನ ಓಪನ್ ಮಾಡಿ ಅದ್ರೊಳಗಿಂದ 4-5 ಡ್ರ್ಯಾಗನ್ ಗಳನ್ನ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರ ವಿರುದ್ಧ ಬಿಡ್ತಾರೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು. ಅವುಗಳಲ್ಲಿ ಒಂದು ಡ್ರ್ಯಾಗನ್ ಅನ್ನ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಅವರ ಶೀಲ್ಡ್ ನ ಸಹಾಯದಿಂದ ಸೀಳಿ ಬಿಸಾಡ್ತಾರೆ. ಆಗ ಅವ್ರ ಹತ್ರ ಇದ್ದಂತ ಆ ಪವರ್ ಸ್ಟೋನ್ ನ ಶಕ್ತಿಯಿಂದ ಆ ಎಲ್ಲ ಡ್ರ್ಯಾಗನ್ ಗಳನ್ನು ನಮ್ಮ ಸ್ಟ್ರೇಂಜ್ ಗೆ ಗಂಟಾಕ್ಬಿಡ್ತಾರೆ. ಆಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರೇ ಆ ಡ್ರ್ಯಾಗನ್ ಗಳನ್ನ ಡಿಸ್ಟ್ರಾಯ್ ಮಾಡ್ಬಿಟ್ಟು, ಈ ಆರ್ಮರ್ ನ ಯೂಸ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅನ್ಸುತ್ತೆ ಅಂತ ಹೇಳಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಅವರ ಪವರ್ ಅನ್ನ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರ ಮೇಲೆ ಸುರಿತಾರೆ. ಅದೇ ಪವರ್ ಸ್ಟೋನ್ ನ ಶಕ್ತಿಯಿಂದ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಆ ಪವರ್ ಅನ್ನು ಕೂಡ ತಂದೊಳಗೆ ಅಬ್ಸರ್ವ್ ಮಾಡ್ಕೊಂಡು ಅದೇ ಪವರ್ ಅನ್ನ ಅವರು ಅದೇ ಫೋರ್ಜ್ ಒಳಗಡೆ ಹಾಕ್ತಾರೆ. ಆಗ ಡಾಕ್ಟರ್ ಸ್ಟ್ರೇಂಜ್ ಅವರು, ನಿಲ್ಸಿ, ಈಗ ಮಾಡಬೇಡಿ, ಅದರಿಂದ ನೀವು ಆ ಫೋರ್ಜ್ ನ ಅನ್ಸ್ಟೇಬಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರನ್ನ ತಡೆಯೋದಿಕ್ಕೆ ಮುಂದಾಗ್ತಾರೆ ನಮ್ಮ ಸುಪ್ರೀಂ ಸ್ಟ್ರೇಂಜ್. ಆದ್ರೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವ್ರು ಮಾಡ್ತಾ ಇರುವಂತ ಎಲ್ಲಾ ಪ್ರಯೋಗದ ಮೇಲೂ ಅವರು ಹಿಡಿತ ಸಾಧಿಸ್ತಾ ಇದ್ದಾರೆ. ಆಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಅವರ ಕ್ಲೋನ್ ಗಳನ್ನ ಸೃಷ್ಟಿ ಮಾಡ್ತಾರೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರನ್ನ ತಡೆಯೋದಿಕ್ಕೆ. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಕೂಡ ರಿಯಾಲಿಟಿ ಸ್ಟೋನ್ ನ ಸಹಾಯದಿಂದ ಅವರ ಕ್ಲೋನ್ ಗಳನ್ನ ಸೃಷ್ಟಿ ಮಾಡ್ತಾರೆ. ಈ ಕದನ ಎಷ್ಟು ಆಸಮ್ ಆಗಿತ್ತು ಅಂತಂದ್ರೆ, ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರ ಕ್ಲೋನ್ ಗಳು ಮತ್ತೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಕ್ಲೋನ್ ಗಳು ಎಲ್ಲ ಓಡಾಡ್ತಾ ಇರ್ಬೇಕಾದ್ರೆ ಸ್ಟ್ರೇಂಜ್ ಅವರು ಹೇಳ್ತಾರೆ, ಕ್ಯಾಪ್ಟನ್ ಕರ್ಟರ್ ಯಾವಾಗಲೂ ನಿಮ್ಮ ಸಮಯದಿಂದ ಹೊರಗಿರುವಂತ ಯೋಧ. ಹೇಗೆ ನೀವಿದನ್ನೆಲ್ಲ ಕೊನೆ ಮಾಡೋ ಹಾಗಿಲ್ಲ. ರೂಲ್ಸ್ ಬಗ್ಗೆ ನೀವು ಮಾತಾಡ್ತಾ ಇದ್ರ ಸುಪ್ರೀಂ ಸ್ಟ್ರೇಂಜ್? ಇಲ್ಲ, ಇದನ್ನ ಯಾರು ಹೇಳ್ತಲ್ಲ, ಇದನ್ನ ನಾನೇ ಹೇಳ್ತಾ ಇರೋದು ಅಂತ ಹೇಳಿ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಅಲ್ಲಿದ್ದಂತ ಎಲ್ಲಾ ಕ್ಲೋನ್ ಗಳನ್ನು ಚಿಟ್ಟೆಯಾಗಿ ಬದಲಾಯಿಸ್ತಾರೆ. ಆಗ ನಾವೊಂದು ರಿಯಾಲಿಟಿಯನ್ನ ನೋಡ್ಬೋದು. ಅಲ್ಲಿ ನಮ್ಮ ಪೆಗ್ಗಿ ಕರ್ಟರ್ ಅವರು ಮತ್ತೆ ಸ್ಟೀವ್ ರಾಜರ್ಸ್ ಅವರು ಇದ್ದಾರೆ. ನಮ್ಮ ಸ್ಟೀವ್ ರಾಜರ್ಸ್ ಅವರು, ಪೆಗ್ಗಿ ಇಲ್ಲೇ ಇದ್ಬಿಡು, ನನ್ನನ್ನು ಬಿಟ್ಟು ಹೋಗ್ಬೇಡ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂತ ನಮ್ಮ ಪೆಗ್ಗಿ ಕರ್ಟರ್ ಅವ್ರ ಹತ್ರ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಪೆಗ್ಗಿ ಕರ್ಟರ್ ಅವ್ರಿಗೆ ಇಲ್ಲಿ ಗೊತ್ತಾಗತ್ತೆ, ಇದು ರಿಯಾಲಿಟಿ ಅಲ್ಲ, ಇದು ಸ್ಟ್ರೇಂಜೇ ಸೃಷ್ಟಿ ಮಾಡಿರುವಂತಹ ಒಂದು ಇಲ್ಯೂಷನ್. ಈ ಇಲ್ಯೂಷನ್ ಬಗ್ಗೆ ತಿಳ್ಕೊಂಡಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ಸ್ಟೀವ್ ರಾಜರ್ಸ್ ವೇಷದಲ್ಲಿದ್ದಂತ ಡಾಕ್ಟರ್ ಸ್ಟ್ರೇಂಜ್ ಅವ್ರಿಗೆ ಒಂದು ಬಿಡ್ತಾರೆ. ಆಗ ಆ ಸಂಪೂರ್ಣ ರಿಯಾಲಿಟಿ ವಾಸ್ತವ್ಯವಾಗಿ ಬದಲಾಗುತ್ತೆ. ಸರಿ, ಹಾಗಾದ್ರೆ ಕ್ಯಾಪ್ಟನ್ ನೋಡಿ, ನೀವೇನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಸ್ಯಾಂಟಮ್ ಇನ್ಫಿನಿಟಮ್ ಅಲ್ಲಿ ಇದ್ದಂತ ಎಲ್ಲ ಸೂಪರ್ ಹೀರೋ ಸೂಪರ್ ವಿಲನ್ ಗಳಿಗೆ ಪೋರ್ಟಲ್ ಗಳನ್ನ ಓಪನ್ ಮಾಡಿ ಅವರೆಲ್ಲ ಒಂದೇ ಸಲ ಆ ಫೋರ್ಜ್ ಒಳಗೆ ಬೀಳೋ ಹಾಗೆ ಮಾಡ್ತಾರೆ. ನಮ್ಮ ಸ್ಟ್ರೇಂಜ್ ಇಲ್ಲಿ ಯಾರ್ಯಾರು ಎಲ್ಲಿದ್ರು ಅವ್ರನ್ನೆಲ್ಲ ಒಂದೇ ಸಲ ಆ ಫೋರ್ಜ್ ಒಳಗೆ ಬೀಳೋ ಹಾಗೆ ಮಾಡ್ತಾ ಇದ್ದಾರೆ. ಆಗ ಕಹೋರಿ, ಅಯ್ಯೋ ಇದು ಸ್ಟಾರ್ಟ್ ಆಯ್ತು, ಅವನು ಇವ್ರನ್ನೆಲ್ಲ ಆ ಫೋರ್ಜ್ ಒಳಗಡೆ ಆಗ್ತಾ ಇದ್ದಾನೆ ಅಂತ ಹೇಳ್ದಂತ ಕಹೋರಿ ತನ್ನ ಹತ್ರ ಇದ್ದಂತ ಆ ಟೆಸರಾಕ್ಟ್ ನ ಪವರ್ ಇಂದ ಅವ್ರನ್ನೆಲ್ಲ ಮತ್ತೆ ಅವರ ಯೂನಿವರ್ಸ್ ಗೆನೆ ಹೋಗೋ ಹಾಗೆ ಪೋರ್ಟಲ್ ಗಳನ್ನ ಓಪನ್ ಮಾಡ್ತಾಳೆ. ಇದನ್ನ ನೋಡಿದಂತ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ತುಂಬಾ ಶಾಕ್ ಆಗೋಗ್ತಾರೆ. ಆಗ ಕಹೋರಿನ ಅವರ ಶಕ್ತಿಯಿಂದ ಹಿಡಿದಿಟ್ಕೊಂಡು ಅವರನ್ನೆಲ್ಲ ಮತ್ತೆ ಆ ಫೋರ್ಜ್ ಒಳಗೆ ಬೀಳೋ ಹಾಗೆ ಮಾಡ್ತಾರೆ ನಮ್ಮ ಸುಪ್ರೀಂ ಸ್ಟ್ರೇಂಜ್. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಅವ್ರನ್ನೆಲ್ಲ ಕಾಪಾಡೋದಿಕ್ಕೆ ಅವ್ರ ಹತ್ರ ಇದ್ದಂತ ಟೈಮ್ ಸ್ಟೋನ್ ನ ಬಳಸ್ತಾರೆ. ಆಗ ಅವರ ಸಮಯ ಲ್ಯಾಪ್ಸ್ ಆಗೋದಿಕ್ಕೆ ಶುರುವಾಗುತ್ತೆ. ಒಳ್ಳೆ ಆಟ ಆಡ್ತಾ ಇದ್ದೀರಾ ಕರ್ಟರ್, ಆದ್ರೆ ಈ ಸಮಯದ ವಿಷಯದಲ್ಲಿ ನನ್ನನ್ನ ಮೀರ್ಸೋರು ಯಾರು ಇಲ್ಲ ಅಂತ ಹೇಳಿ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಅವ್ರ ಹತ್ರ ಇದ್ದಿದ್ದಂತ ಟೈಮ್ ಸ್ಟೋನ್ ನ ಸಹಾಯದಿಂದ ಅವರು ಕೂಡ ಆ ಸಮಯನ ಫಾರ್ವರ್ಡ್ ಮಾಡ್ತಾರೆ. ಅಷ್ಟೊತ್ತಿಗೆ ನಮ್ಮ ಕಹೋರಿನೂ ಕೂಡ ಆ ಬಂಧನದಿಂದ ಹೊರಗೆ ಬರ್ತಾಳೆ. ಆದ್ರೆ ಇಲ್ಲಿ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಅವರ ಪವರ್ ಅನ್ನ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರ ವಿರುದ್ಧ ಆಗ್ತಾ ಇದ್ದಾರೆ. ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಕೂಡ ಅವ್ರ ಹತ್ರ ಇರುವಂತಹ ಆ ಅನಂತ ಮಣಿಗಳ ಸಹಾಯದಿಂದ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರ ಪ್ರತಿಯೊಂದು ಆಕ್ರಮಣದ ವಿರುದ್ಧನೂ ಜಯನ ಸಾಧಿಸ್ತಾ ಇದ್ದಾರೆ. ಆಗ ಕಹೋರಿನು ಬಂದು ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರಿಗೆ ಸಹಾಯ ಮಾಡ್ತಾಳೆ. ಆಗ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವ್ರು ಹೇಳ್ತಾರೆ, ನನ್ನ ಪ್ರಪಂಚ ಮತ್ತೆ ಸ್ಥಾಪನೆಯಾಗಲೇಬೇಕು ಅಥವಾ ಅಸಂಖ್ಯಾತ ಬೇರೆ ಪ್ರಪಂಚಗಳು ಸಾಯ್ತವೆ. ಅದಕ್ಕೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು, ಪ್ಲೀಸ್ ಹೀಗೆಲ್ಲ ಮಾಡಬೇಡಿ ಸ್ಟ್ರೇಂಜ್ ಅಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವ್ರನ್ನ ಬೇಡ್ಕೋತಾ ಇದ್ದಾರೆ. ಆದ್ರೆ ನಮ್ಮ ಸ್ಟ್ರೇಂಜ್ ಅವ್ರ ಮಾತನ್ನ ಕೇಳ್ತಾ ಇಲ್ಲ. ಆಗ ಸ್ಟ್ರೇಂಜ್ ಹೇಳ್ತಾರೆ, ನೀವಿದನ್ನೆಲ್ಲ ಅರ್ಥ ಮಾಡ್ಕೊಂತೀರಾ ಅನ್ಕೊಂಡಿದ್ದೆ, ನಾನ್ ನಿಮ್ಗೊಂದು ಅವಕಾಶ ಕೊಡ್ತೀನಿ ಪೆಗ್ಗಿ ಕರ್ಟರ್, ಅವರನ್ನ ನನ್ನ ಮಿಷನ್ಗೆ ಬೀಳೋದಿಕ್ ಬಿಡಿ, ಮತ್ತೆ ನನ್ನ ಪ್ರಪಂಚ ಮತ್ತೆ ಪುನಶ್ಚೇತನವಾಗಬೇಕು, ಮತ್ತೆ ನೀವು
ನನ್ನ ಸ್ನೇಹಿತೆ ಈಗ ಸಾಯ್ತೀರ. ಎಷ್ಟು ಬೇಗಂತೂ ಅಲ್ಲ. ಯಾರಪ್ಪ ಹಿಂಗ್ ಹೇಳಿದ್ರು ಅಂತ ನೋಡಿದ್ರೆ ನಮ್ಮ ಹೆಲ ತನ್ನ ಕಿರೀಟವನ್ನ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರ ಮುಂದೆ ಬಿಸಾಡ್ತಾಳೆ. ಹಾಗೆ ಪ್ರತಿಯೊಬ್ಬ ಹೀರೋನು ಕೂಡ ತಮ್ಮ ತಮ್ಮ ಆಯುಧಗಳನ್ನ ನಮ್ಮ ಪೆಗ್ಗಿ ಕರ್ಟರ್ ಅವ್ರಿಗೆ ಮತ್ತೆ ಕಹೋರಿ ಅವರಿಗೆ ಕೊಡ್ತಾರೆ. ನಮ್ಮ ಥಾರ್ ಹ್ಯಾಮರ್ ಕೊಡ್ತಾರೆ, ವೆನ್ವು ತನ್ನ 10 ರಿಂಗ್ಸ್ ಗಳನ್ನ ಕೊಡ್ತಾರೆ, ನಮ್ಮ ಥಾರ್ ನ ಕಾಸ್ಟ್ಯೂಮ್ ಅಲ್ಲಿ ಇರುವಂತ ಅಲ್ಕ್ ಅವರ ಆಯುಧನ ಕೊಡ್ತಾರೆ. ನಮ್ಮ ಅಲ್ಕ್ ಕೊಟ್ಟಂತ ಅವರ ಆಯುಧದಿಂದ ನಮ್ಮ ಸುಪ್ರೀಂ ಸ್ಟೇಜ್ ಅವ್ರನ್ನ ಸೋಲ್ಸೋದಿಕ್ಕೆ ಮುಂದಾಗ್ತಾರೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು. ಆಗ ನಮ್ಮ ಕಹೋರಿ ಆ ಫೋರ್ಸ್ಗೆ ಬೀಳ್ತಿದ್ದಂತ ಎಲ್ಲರನ್ನ ಅವಳು ಸೃಷ್ಟಿ ಮಾಡಿದಂತ ಪೋರ್ಟಲ್ ಒಳಗಡೆ ಬೀಳೋ ಹಾಗೆ ಮಾಡ್ತಾಳೆ. ಆದ್ರಿಂದ ಆ ಫೋರ್ಸ್ಗೆ ಬೀಳ್ಬೇಕಾಗಿದ್ದಂತ ಎಲ್ಲ ನಾಯಕರು ಕೂಡ ಅವರ ಯೂನಿವರ್ಸ್ ಗಳಿಗೆ ಹೊರಟೋಗ್ತಾರೆ. ಕಹೋರಿ ತನ್ನ ಹತ್ರ ಇದ್ದಂತಹ ಟೆಸರಾಕ್ಟ್ ನ ಶಕ್ತಿಯಿಂದ ಅವರನ್ನೆಲ್ಲ ಕಾಪಾಡ್ತಾಳೆ ಕಹೋರಿ. ಆಗ ನಮ್ಮ ಸುಪ್ರೀಂ ಸ್ಟೇಂಜ್ ಅವರು ಕೂಡ ಎದ್ದು ಹೊರಗಡೆ ಬರ್ತಾರೆ. ಮತ್ತೆ ಇಲ್ಲಿ ನಮ್ಮ ಕಹೋರಿ ನಮ್ಮ ಥಾರ್ನ ಹ್ಯಾಮರ್ ಮತ್ತೆ ವೆನ್ವೂರ 10 ರಿಂಗ್ಸ್ ಗಳನ್ನ ಧರಿಸ್ತಾಳೆ. ಮತ್ತೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಹೆಲಾಳ ಕ್ರೌನ್ ಮತ್ತೆ ನಮ್ಮ ಅಲ್ಕ್ನ ಆಯುಧನ ಧರಿಸಿದ್ದಾರೆ. ನೋಡು ಗುರು, ಎಷ್ಟು ಅದ್ಭುತವಾಗಿದೆ ಅಲ್ವಾ ಈ ದೃಶ್ಯ. ಅವ್ರನ್ನ ನೋಡಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು, ನೀವು ನನ್ನನ್ನು ತಡೆಯೋದಿಕ್ಕೆ ಸಾಧ್ಯನೇ ಇಲ್ಲ, ನಾನೆಂದು ಭಯಂಕರನಾಗ್ತೇನೆ. ಆದ್ರೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಅಷ್ಟು ಭಯಂಕರ ಆಗಿ ಬದಲಾಗೋದಿಕ್ಕೆ ನಮ್ಮ ಕಹೋರಿ ಮತ್ತೆ ಕ್ಯಾಪ್ಟನ್ ಕರ್ಟರ್ ಅವರು ಬಿಡ್ತಾ ಇರೋದಿಲ್ಲ. ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಬದಲಾಗೋದಿಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಕಹೋರಿ ಅವರು ಅವ್ರನ್ನ ತಡೀತಾನೆ ಇದ್ದಾರೆ. ಆದ್ರೂ ಕೂಡ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ನಿಧಾನವಾಗಿ ಬದಲಾಗ್ತಾ ಇದ್ದಾರೆ. ಹಾಗೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಹಾಗೆ ಕಹೋರಿ ಅವರು ಅವ್ರ ಹತ್ರ ಇದ್ದಂತ ಸರ್ವ ಆಯುಧಗಳಿಂದ ಸರ್ವ ಶಕ್ತಿಯನ್ನ ಬಳಸ್ಕೊಂಡು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ವಿರುದ್ಧ ಹಾರಿ ಬಿಡುತ್ತಾರೆ. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಹೇಳ್ತಾರೆ, ಇನ್ನ ನಿಮ್ ಕತೆ ಮುಗಿತು, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ಸ್ಟ್ರೇಂಜ್ ಅಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಹೇಳಿದಾಗ ಕೊನೆಗೂ ಬೃಹದಾಕಾರವಾದಂತಹ ಅಗಾಧವಾದಂತ ರಾಕ್ಷಸನಾಗಿ ಬದಲಾದಂತ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವ್ರು ಹೇಳ್ತಾರೆ, ಯಾವುದು ಕೂಡ ಯಾವಾಗ್ಲೂ ಮುಂದೋಗೋದಿಲ್ಲ. ಅದಕ್ಕೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು, ಸ್ಟ್ರೇಂಜ್ ನೀವೇನಾದ್ರೂ ಆ ರಾಕ್ಷಸನ ಒಳಗಡೆ ಇದ್ರೆ ನೀವು ನನ್ನ ಮಾತನ್ನ ಕೇಳಲೇಬೇಕು. ಇಲ್ವಾ, ನೀನೀಗ ನನ್ನ ಮಾತನ್ನ ಕೇಳ್ತೀಯ ಅಂತ ಹೇಳಿ ಆ ರಾಕ್ಷಸ ನಮ್ಮ ಕಹೋರಿನ ಒಡೆದು ಬಿಸಾಡ್ತಾನೆ. ನಾನ್ ನಿಮ್ಮನ್ನ ಸಾಯಿಸ್ತೀನಿ ಅಂತ ಹೇಳಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರ ವಿರುದ್ಧ ತಿರುಗಿ ಬೀಳುತ್ತೆ ಆ ದೈತ್ಯ ರಾಕ್ಷಸ. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು, ಸ್ಟ್ರೇಂಜ್ ಇದು ನೀವಲ್ಲ, ಇದು ನಾನೇ. ಆಗ ನಮ್ಮ ಕಹೋರಿ ಅವಳ ಹತ್ರ ಇದ್ದಂತ ಆ 10 ರಿಂಗ್ಸ್ ಗಳನ್ನ ಆ ರಾಕ್ಷಸನ ವಿರುದ್ಧ ಬಿಡ್ತಾಳೆ. ಆ 10 ರಿಂಗ್ಸ್ ಗಳು ಆ ರಾಕ್ಷಸನ ಕೈಯನ್ನ ಕಟ್ಟಾಗ್ತಾವೆ. ಆದ್ರೆ ಆ ರಾಕ್ಷಸ ಆ 10 ರಿಂಗ್ಸ್ ಗಳ ಪವರ್ ಅನ್ನು ಭೇದಿಸಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಕಳಿಸಿದಂತ ಆ ಅಲ್ಕ್ ನ ಆಯುಧನು ಕೂಡ ತನ್ನೊಳಗಡೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಗ ನಮ್ಮ ಕಹೋರಿ ನಮ್ಮ ಥಾರ್ನ ಹ್ಯಾಮರ್ ನ ಆ ರಾಕ್ಷಸನ ಕಡೆ ಎಸೆತಾಳೆ. ಅದನ್ನ ಬಾಯಲ್ಲೇ ಅಗಿದು ಪುಡಿ ಮಾಡಾಕ್ತಾನೆ ಆ ರಾಕ್ಷಸ. ನಾನು ಅವಳನ್ನ ವಾಪಸ್ ತಂದೆ ತರ್ತೀನಿ, ನೀವು ನನ್ನನ್ನ ತಡೆಯೋದಿಕ್ಕೆ ಸಾಧ್ಯನೇ ಕೆದ್ದ ಅಂತ ಹೇಳಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಮತ್ತೆ ನಮ್ಮ ಕಹೋರಿ ಅವ್ರನ್ನು ಒಡೆದು ಬಿಸಾಡಿ ಆ ಬ್ರಿಡ್ಜ್ ಅನ್ನೇ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಮಾಡ್ಬಿಡ್ತಾನೆ ಆ ರಾಕ್ಷಸ. ಆಗ ನಮ್ಮ ಪೆಗ್ಗಿ ಕರ್ಟರ್ ಅವರು ಆ ರಾಕ್ಷಸನ ಎದುರುಗಡೆನೆ ಆ ಬ್ರಿಡ್ಜ್ ನ ಮೂಲಕ ಎಗ್ರಿ ಹೊಡೆಯೋದಿಕ್ಕೆ ಹೋಗ್ಬೇಕಾದ್ರೆ ನಮ್ಮ ಕಹೋರಿ ಆ ಇನ್ಫಿನಿಟಿ ಸ್ಟೋನ್ಸ್ ಗಳನ್ನ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರಿಗೆ ಕೈಗೆ ತಲುಪೋ ಹಾಗೆ ಮಾಡ್ತಾಳೆ. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಆ ಎಲ್ಲ ಶಕ್ತಿಗಳ ಪವರ್ ಅನ್ನ ಒಟ್ಟುಗೂಡಿಸಿ ಆ ರಾಕ್ಷಸನ್ಗೆ ಹೊಡಿತಾರೆ. ಆಗ ಸಂಪೂರ್ಣವಾಗಿ ಆ ರಾಕ್ಷಸನಲ್ಲಿದ್ದಂತ ನಮ್ಮ ಸ್ಟ್ರೇಂಜ್ ಅವರು ಹೊರಗಡೆ ಬರ್ತಾರೆ. ಆಗ್ಲೇ ಆ ಫೋರ್ಜ್ ಕೂಡ ಡಿಸ್ಟ್ರಾಯ್ ಆಗುವಂತಹ ಸಂದರ್ಭದಲ್ಲಿ ಇರುತ್ತೆ. ಆಗ ನಮ್ಮ ಸುಪ್ರೀಂ ಸ್ಟೇಜ್ ಅವ್ರನ್ನ ನೋಡಿ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು, ಪ್ಲೀಸ್ ಸ್ಟ್ರೇಂಜ್ ನನ್ನ ಮಾತನ್ನ ಕೇಳಿ, ನೀವೇ ಇದನ್ನ ಬಿಲ್ಡ್ ಮಾಡಿರೋದು, ಇದನ್ನ ತಡೆಯೋದಿಕ್ಕೆ ಒಂದಲ್ಲ ಒಂದು ದಾರಿ ಇದ್ದೇ ಇರುತ್ತೆ, ದಯವಿಟ್ಟು ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಸ್ಟ್ರೇಂಜ್ ಅವರು, ಇಲ್ಲ ಯಾವ ದಾರಿನೂ ಇಲ್ಲ, ನನ್ನ ಶಕ್ತಿಗಳು ತುಂಬಾ ಬಲಶಾಲಿಯಾಗಿವೆ, ಇದು ನನ್ನ ಅಸ್ತಿತ್ವಕ್ಕಿಂತ ಅಗಾಧವಾಗಿ ಬೆಳೆದು ನಿಂತಿದೆ ಅಂತ ನಮ್ಮ ಸುಪ್ರೀಂ ಸ್ಟೇಜ್ ಅವರು ಹೇಳಿದಾಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರು ಹೇಳ್ತಾರೆ, ಕ್ರಿಸ್ಟಿನ್ ಇದನ್ನೆಲ್ಲ ಬಯಸಿರ್ಲಿಲ್ಲ ಗೊತ್ತಾ, ಆದ್ರೆ ನಾವು ಬಯಸಿದ್ವಿ ಅಂತ ನಮ್ಮ ಸುಪ್ರೀಂ ಸ್ಟೇಜ್ ಒಳಗಡೆ ಇದ್ದಂತ ಆ ರಾಕ್ಷಸ ಅವರ ಹಿಂದೆನೇ ಇದ್ದು ಹೇಳ್ತಾನೆ. ಆಗ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ಸುಪ್ರೀಂ ಸ್ಟೇಂಜ್ ಅವರು ಈ ರಾಕ್ಷಸನ ವಶದಲ್ಲಿದ್ದಾರೆ ಅಂತ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತ ವಿಷಯ ಇನ್ನೊಂದೇನು ಅಂತಂದ್ರೆ, ಈ ರಾಕ್ಷಸ ಬೇರೆ ಯಾರು ಅಲ್ಲ, ಇದು ನಮ್ಮ ಸುಪ್ರೀಂ ಸ್ಟೇಂಜ್ ಅವರೇ. ನಮ್ಮ ಸುಪ್ರೀಂ ಸ್ಟೇಂಜ್ ಅವರ ಆ ಹಂಬಲ, ಆ ಕಾತುರ, ಆ ಪ್ರೀತಿ ಇಷ್ಟು ಶಕ್ತಿಯುತವಾಗಿ ಇಷ್ಟು ವಿಕೃತವಾಗಿ ಬೆಳೆದಿದೆ. ಅವರ ಆ ಹಂಬಲ ಕಾತುರತೆಯ ಶಕ್ತಿಯೇ ಈ ರೂಪನ ಪಡ್ಕೊಂಡಿದೆ. ಆಗ ಮತ್ತೆ ಆ ರಾಕ್ಷಸ ನಮ್ಮ ಸುಪ್ರೀಂ ಸ್ಟೇಂಜ್ ಅವರನ್ನ ಅವನ ಅಧೀನದಲ್ಲಿ ಇಟ್ಕೊಂಡು ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರನ್ನು ಇಟ್ಕೊಂಡು ಆ ಫೋರ್ಜ್ ಒಳಗೆ ಬೀಳೋದಕ್ಕೆ ಹೋಗ್ತಾನೆ. ಆದ್ರೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಅವ್ರ ಹತ್ರ ಇದ್ದಂತಹ ಆ ಇನ್ಫಿನಿಟಿ ಸ್ಟೋನ್ ಗಳ ಪವರ್ ಇಂದ ಆ ರಾಕ್ಷಸನ ಒಡೆದು ಹೇಗೋ ಮಾಡಿ ಅವರು ಆ ಫೋರ್ಜಿನ ತುದಿಯಲ್ಲಿ ಹೋಗಿ ಕಚ್ಕೋತಾರೆ. ಇನ್ನೇನ ರಾಕ್ಷಸ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರನ್ನ ಕೂಡ ಒಡೆದು ಬೀಳಿಸ್ಬೇಕು ಅನ್ನೋ ಗ್ಯಾಪ್ ಅಲ್ಲಿ ಆ ರಾಕ್ಷಸನ ಒಳಗಿದ್ದಂತ ನಮ್ಮ ಸುಪ್ರೀಂ ಸ್ಟೇಂಜ್ ಅವರು ಆ ರಾಕ್ಷಸನ್ನ ತಡಿತಾರೆ. ಆ ರಾಕ್ಷಸನ್ನ ತಡೆದಂತ ನಮ್ಮ ಸುಪ್ರೀಂ ಸ್ಟೇಂಜ್ ಅವರು ಆ ರಾಕ್ಷಸನ ಜೊತೆನೆ ಆ ಫೋರ್ಜ್ ಒಳಗಡೆ ಬಿದ್ದೋಗ್ತಾರೆ. ಅವರು ಬಿದ್ದಿದ್ದಂತ ಫೋರ್ಸ್ಗೆ ಆ ಫೋರ್ಜ್ ಸಂಪೂರ್ಣವಾಗಿ ಸರ್ವನಾಶವಾಗೋಗಿ ಒಂದು ದೊಡ್ಡ ಸ್ಫೋಟವಾಗುತ್ತೆ.
ಆ ಸ್ಫೋಟದ ಬೆಳಕು ಕಡಿಮೆ ಆದಾಗ ನಾವು ನಮ್ಮ ಪೆಗ್ಗಿ ಕರ್ಟರ್ ಅವ್ರನ್ನ ನೋಡ್ಬೋದು. ಆಗ ನಮ್ಮ ಪೆಗ್ಗಿ ಕರ್ಟರ್ ಅವರು ನಾನಿನ್ನು ಸತ್ತೇ ಇಲ್ಲ ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ವಾಚರ್ ಅವರು, ಇಲ್ಲ, ನೀವಾಗ್ಲಿ ಕಹೋರಿ ಆಗ್ಲಿ ಇಲ್ಲಿ ಸತ್ತಿಲ್ಲ. ನಾನು ಅವಳು ತಲುಪಬೇಕಾಗಿದ್ದಂತಹ ಜಾಗಕ್ಕೆ ತಲುಪಿಸಿದ್ದೇನೆ ಅಂತ ಹೇಳ್ತಾರೆ ನಮ್ಮ ವಾಚರ್ ಅವರು. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು, ಎಲ್ಲಿಂದಾನೇನಾ ನೀವು ಎಲ್ಲವನ್ನು ನೋಡೋದು, ಎಲ್ಲವನ್ನು ವೀಕ್ಷಿಸೋದು ಅಂತ ಕೇಳ್ತಾರೆ. ಹೌದು, ಇಲ್ಲಿಂದಾನೇ ನಮ್ಮ ವಾಚರ್ ಅವರು ಎಲ್ಲವನ್ನು ನೋಡುವಂಥದ್ದು, ಎಲ್ಲವನ್ನು ವೀಕ್ಷಿಸುವಂಥದ್ದು, ಎಲ್ಲವನ್ನು ಗಮನಿಸುವಂಥ ಜಾಗ ಇದೆ. ನಮ್ಮ ವಾಚರ್ ಅವರು ಇಲ್ಲಿಂದಾನೇ ಎಲ್ಲವನ್ನ ವೀಕ್ಷಿಸ್ತಾರೆ. ಇದೆಲ್ಲ ಆದ್ಮೇಲೆ ಸ್ಕ್ರೀನ್ ಶಿಫ್ಟ್ ಆಗುತ್ತೆ, ಒಂದು ಮಧುರವಾದಂತಹ ಜಾಗಕ್ಕೆ ಶಿಫ್ಟ್ ಆಗುತ್ತೆ. ಆ ಜಾಗ ಯಾವುದು ಅಲ್ಲ, ಅದೊಂದು ಹೊಸ ಯೂನಿವರ್ಸ್. ಆ ಯೂನಿವರ್ಸ್ ಬೇರೆ ಯಾವುದು ಅಲ್ಲ, ಇದೇ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದಂತಹ ಒಂದು ಹೊಸ ಯೂನಿವರ್ಸ್. ಆದರೆ ಈ ಯೂನಿವರ್ಸ್ ಅಲ್ಲಿ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರಾಗ್ಲಿ ಡಾಕ್ಟರ್ ಸ್ಟ್ರೇಂಜ್ ಅವರಾಗ್ಲಿ ಹುಟ್ಟೇ ಇಲ್ಲ. ಯಾಕೆ ಹುಟ್ಟಿಲ್ಲ ಬ್ರೋ ಅಂತ ನೀವು ನನ್ನನ್ನು ಕೇಳಿದ್ರೆ ಒಂದೇ ಆನ್ಸರ್, ದಿಸ್ ಇಸ್ ಆನ್ ಅಬ್ಸಲ್ಯೂಟ್ ಪಾಯಿಂಟ್ ಇನ್ ಟೈಮ್ ಅಂತ. ಅಂದರೆ ಇಲ್ಲಿ ನಮ್ಮ ಕ್ರಿಸ್ಟಿನ್ ಪಾಮರ್ ಅವ್ರು ಸತ್ತಾಗ್ಲೇನೆ ನಮ್ಮ ಸ್ಟೀವನ್ ಸ್ಟ್ರೇಂಜ್ ಅವರು ಡಾಕ್ಟರ್ ಸ್ಟ್ರೇಂಜ್ ಆಗಿ ಬದಲಾಗೋದು, ಸೋರ್ಸರ್ ಸುಪ್ರೀಂ ಆಗಿ ಬದಲಾಗುವಂಥದ್ದು. ಆದರೆ ಈ ಯೂನಿವರ್ಸ್ ಅಲ್ಲಿ ನಮ್ಮ ಕ್ರಿಸ್ಟಿನ್ ಪಾಮರ್ ಅವರು ಇನ್ನು ಬದುಕಿದ್ದಾರೆ. ಆದ್ರಿಂದ ನಮ್ಮ ಡಾಕ್ಟರ್ ಸ್ಟೀವನ್ ಸ್ಟ್ರೇಂಜ್ ಅವರು ಸೋರ್ಸರರ್ ಸುಪ್ರೀಂ ಅಥವಾ ಸ್ಟ್ರೇಂಜ್ ಸುಪ್ರೀಂ ಆಗಿ ಬದಲಾಗ್ಲಿಲ್ಲ ಅಂತ. ಅಂದ್ರೆ ಈ ಯೂನಿವರ್ಸ್ ಅಲ್ಲಿ ಡಾಕ್ಟರ್ ಸ್ಟೀವನ್ ಸ್ಟ್ರೇಂಜ್ ಅವರು ಬದುಕಿರ್ಬೋದಲ್ಲ ಬ್ರೋ ಅಂತ ನೀವು ಕೇಳಿದ್ರೆ ಇಲ್ಲ, ಯಾಕಂದ್ರೆ ಆ ಫೋರ್ಜ್ ಒಳಗಡೆ ಸ್ವತಃ ನಮ್ಮ ಸುಪ್ರೀಂ ಸ್ಟ್ರೇಂಜ್ ಅವರು ಕೂಡ ಬಿದ್ದು ಸತ್ತು ಹೋಗಿದ್ದಾರೆ. ಆದ್ರಿಂದ ಅವರು ಅನ್ಕೊಂಡ ಹಾಗೆ ಒಂದು ಹೊಸ ಪ್ರಪಂಚ ಸೃಷ್ಟಿ ಆಯ್ತೆ ವಿನಃ ಆ ಪ್ರಪಂಚದಲ್ಲಿ ಅವರು ಬದುಕಲಿಲ್ಲ, ಅವರು ಹುಟ್ಟಲಿಲ್ಲ ಅನ್ನೋದನ್ನ ನಮ್ಮ ವಾಚರ್ ಅವರು ಇಲ್ಲಿ ನಮ್ಮ ಪೆಗ್ಗಿ ಕರ್ಟರ್ ಅವ್ರಿಗೆ ತಿಳಿಸ್ತಾರೆ. ಹಾಗೆ ಆ ಮಧುರವಾದಂತ ಪ್ರಪಂಚನ ನೋಡ್ತಾ ಇದ್ದಂತೆ ನಮ್ಮ ವಾಚರ್ ಅವರು, ಸರಿ ಹಾಗಾದ್ರೆ ನಾನು ನಿಮ್ಮನ್ನ ನಿಮ್ಮ ಯೂನಿವರ್ಸ್ಗೆ ಕಳಿಸೋದಿಕ್ಕೆ ಸಿದ್ಧನಿದ್ದೇನೆ ಕ್ಯಾಪ್ಟನ್ ಪೆಗ್ಗಿ ಕರ್ಟರ್ ಅಂತ ಕೇಳಿದಾಗ ನಮ್ಮ ಕ್ಯಾಪ್ಟನ್ ಪೆಗ್ಗಿ ಕರ್ಟರ್ ಅವ್ರು ಕೇಳ್ತಾರೆ, ಸರಿ, ಆದ್ರೆ ನಾವು ಹೋಗೋದಿಕ್ಕಿಂತ ಮುಂಚೆ ನಾವು ನಮ್ಮ ಮನೆಯ ದಾರಿಯನ್ನ ಸ್ವಲ್ಪ ನೋಡ್ಕೊಂಡು ಹೋಗ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ವಾಚರ್ ಅವರು, ಕ್ಯಾಪ್ಟನ್, ನೀವು ನೋಡ್ಲಿ ಅಂತ ಮಾತ್ರ ಅಂತ ಹೇಳಿ ನಮ್ಮ ಲೋಕಿ ರಚಿಸಿದಂತಹ ಆ ವಿಸ್ತಾರವಾದಂತಹ ಮಲ್ಟಿವರ್ಸಲ್ ಬ್ರಾಂಚ್ಗಳನ್ನ ತೋರಿಸ್ತಾರೆ ನಮ್ಮ ವಾಚರ್ ಅವರು. ಇಲ್ಲಿಗೆ ನಮ್ಮ ವಾಟ್ ಇಫ್ ಸೀಸನ್ 2 ಎಪಿಸೋಡ್ 9 ಜೊತೆಗೆ ವಾಟ್ ಇಫ್ ಸೀಸನ್ 2 ಸಂಪೂರ್ಣವಾಗಿ ಮುಗಿದೋಗುತ್ತೆ. ವಾಟ್ ಇಫ್ ಸೀಸನ್ 3 ನ ಟ್ರೈಲರ್ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ. ಮತ್ತೆ ನಾವು ಮ್ಯಾನ್ ಅನ್ನುವಂತ ಒಂದು ಇಂಡಿಯನ್ ಸಿನಿಮ್ಯಾಟಿಕ್ ಯೂನಿವರ್ಸಿನ ಸಿನಿಮಾದ ಬಗ್ಗೆ ಮಾತಾಡಲೇಬೇಕು. ಎಕೋ ಬಗ್ಗೆ ಮಾತಾಡೋದು ತುಂಬಾನೇ ಇದೆ. ಡೆಡ್ಪೂಲ್ ಬಗ್ಗೆ ನಾನೊಂದು ವಿಡಿಯೋ ಕೂಡ ಮಾಡಿಲ್ಲ, ಆದರೆ ಡೆಡ್ಪೂಲ್ ಬಗ್ಗೆ ನಾನ್ ಮಾಡುವಂತ ವಿಡಿಯೋ ನಿಮ್ಗೆ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ ಅಂದ್ರೆ ಸರ್ಪ್ರೈಸ್ ಇಂದ ಕೂಡಿರುತ್ತೆ. ಈ ವಿಡಿಯೋದಲ್ಲಂತೂ 40 ನಿಮಿಷ ಆಯ್ತು ಗೊತ್ತಾ. ನಾನು ಅಲ್ಲಲ್ಲೇ ಕಟ್ ಮಾಡಿ ಎಡಿಟ್ ಮಾಡಿ ಈ ವಿಡಿಯೋನ ಎಷ್ಟು ನಿಮಿಷಕ್ಕೆ ತಂದು ನಿಲ್ಸಿದ್ದೇನೆ. ಈ ವಾಟ್ ಇಫ್ ಸೀಸನ್ 2 ಎಪಿಸೋಡ್ 9 ನ ಎಕ್ಸ್ಪ್ಲನೇಷನ್ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮರಿದಲ್ಲೇ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.